ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಒಮ್ಮೆ ಯೋಚನೆ ಮಾಡಿ ನೋಡಿ, ಮನೆಯಲ್ಲಿ ಕರೆಂಟ್ ಇಲ್ಲ, ಓದಲು ಸರಿಯಾದ ಸೌಲಭ್ಯಗಳಿಲ್ಲ, ಕುಟುಂಬದ ಆರ್ಥಿಕ ಪರಿಸ್ಥಿತಿ ತೀವ್ರ ಹದಗೆಟ್ಟಿದೆ. ಇಂತಹ ಕಷ್ಟದ ಪರಿಸ್ಥಿತಿಯಲ್ಲಿ ಹುಟ್ಟಿದ ಒಬ್ಬ ಸಣ್ಣ ಹುಡುಗ ಮುಂಜಾನೆ ಎದ್ದು ಊರೆಲ್ಲ ಸುತ್ತಿ ಮನೆ ಮನೆಗೂ ಪತ್ರಿಕೆ ಹಾಕುತ್ತಾನೆ. ಆದರೆ ಅದೇ ಹುಡುಗ ತನ್ನ ಕಠಿಣ ಪರಿಶ್ರಮದಿಂದ ಮುಂದೆ ಬೆಳೆದು ಇಡೀ ಪ್ರಪಂಚವೇ ಬೆರಗಾಗಿ ನೋಡುವಂತೆ ಭಾರತದ ಮಿಸೈಲ್ ಮ್ಯಾನ್ ಆಗ್ತಾನೆ. ಅಷ್ಟೇ ಅಲ್ಲ, 100 ಕೋಟಿ ಜನರ ಈ ದೇಶದ ಅತ್ಯುನ್ನತ ಸ್ಥಾನವಾದ ರಾಷ್ಟ್ರಪತಿ ಪಟ್ಟವನ್ನು ಅಲಂಕರಿಸುತ್ತಾನೆ. ಇದು ಯಾವುದೇ ಸಿನಿಮಾ ಕಥೆಯಲ್ಲ ಫ್ರೆಂಡ್ಸ್, ಇದು ನಮ್ಮ ಅಚ್ಚುಮೆಚ್ಚಿನ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ನೈಜ ಜೀವನದ ಕಥೆ. ನಮಸ್ಕಾರ ಫ್ರೆಂಡ್ಸ್, ಈ ನನ್ನ ಚಾನಲ್ಗೆ ನಿಮಗೆಲ್ಲರೂ ಆತ್ಮೀಯ ಸ್ವಾಗತ. ಇಂದು ನಾನು ಕಲಾಂ ಅವರ ಅದ್ಭುತ ಆತ್ಮಕಥೆ ವಿಂಗ್ಸ್ ಆಫ್ ಫೈರ್ಸ್ ಅಥವಾ ಅಗ್ನಿಯ ರೆಕ್ಕೆಗಳು ಪುಸ್ತಕದ ಸಂಪೂರ್ಣ ಮತ್ತು ಅತ್ಯಂತ ವಿವರವಾದ ಸಾರಾಂಶವನ್ನು ಆರಂಭಿಸ್ತಾ ಇದ್ದೀನಿ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಇನ್ನೂ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ನ ಹಿಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ ಮತ್ತು ಜೀವನದಲ್ಲಿ ಏನನ್ನಾದರೂ ಸಾಧಿಸಬೇಕು ಅಂತ ಕನಸು ಕಾಣ್ತಾ ಇರೋ ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ಖಂಡಿತ ಶೇರ್ ಮಾಡಿ. ನಿಮ್ಮ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ನನಗೆ ಇನ್ನಷ್ಟು ಅತ್ಯುತ್ತಮವಾದ ಪುಸ್ತಕಗಳ ಸಮ್ಮರಿಯನ್ನು ನಿಮ್ಮ ಮುಂದೆ ತರಲು ಒಂದು ದೊಡ್ಡ ಸ್ಫೂರ್ತಿ ನೀಡುತ್ತೆ. ಫ್ರೆಂಡ್ಸ್, ಇದು ಕೇವಲ 5-10 ನಿಮಿಷಗಳ ಮೇಲ್ನೋಟದ ಸಾರಾಂಶ ಅಲ್ಲ, ಬದಲಾಗಿ ಕಲಾಂ ಅವರ ಜೀವನದ ಪ್ರತಿಯೊಂದು ಹೆಜ್ಜೆಯನ್ನು, ಅವರು ಎದುರಿಸಿದ ಪ್ರತಿಯೊಂದು ಸೋಲನ್ನು ಮತ್ತು ಆ ಸೋಲಿನಿಂದ ಅವರು ಕಲಿತ ದೊಡ್ಡ ಪಾಠಗಳನ್ನು ನಾನಿಲ್ಲಿ ಆಳವಾಗಿ ಅರ್ಥ ಮಾಡಿಸ್ತಾ ಇದ್ದೀನಿ. ಯಾವಾಗಲಾದರೂ ಜೀವನದಲ್ಲಿ ಕಷ್ಟಗಳು ಬಂದರೆ ನನ್ನಿಂದ ಏನು ಸಾಧಿಸಲು ಸಾಧ್ಯವಿಲ್ಲ ಅಂತ ನಿಮಗೆ ಅನಿಸಿದರೆ ಈ ವಿಡಿಯೋ ನಿಮಗಾಗಿಯೇ ಮಾಡಿದ್ದು. ಈ ಭಾಗ 1 ವಿಡಿಯೋದಲ್ಲಿ ನಾವು ಕಲಾಂ ಅವರ ಬಾಲ್ಯ, ಅವರ ಕನಸುಗಳು ಮತ್ತು ಇಸ್ರೋದಲ್ಲಿ ಅವರು ಅನುಭವಿಸಿದ ರೋಚಕ ಸವಾಲುಗಳನ್ನು ಒಂದೊಂದಾಗಿ ವಿವರವಾಗಿ ತಿಳಿಯಲಿದ್ದೇವೆ. ವಿಡಿಯೋ ಸ್ವಲ್ಪ ಉದ್ದ ಇರಬಹುದು, ಆದರೆ ನನ್ನ ಮಾತು ನಂಬಿ ಇದನ್ನು ನೀವು ಕೊನೆಯವರೆಗೂ ಕೇಳಿದರೆ ನಿಮ್ಮ ಆಲೋಚನಾ ಕ್ರಮವೇ ಖಂಡಿತ ಬದಲಾಗುತ್ತೆ. ಜೀವನದಲ್ಲಿ ಎಷ್ಟೇ ದೊಡ್ಡ ಕಷ್ಟ ಬಂದರೂ ಅದನ್ನು ಎದುರಿಸುವ ಧೈರ್ಯ ನಿಮಗೆ ಬರುತ್ತೆ. ಬನ್ನಿ ಈ ಅದ್ಭುತ ಪಯಣವನ್ನು ಶುರು ಮಾಡೋಣ. ಅಧ್ಯಾಯ 1, ದೃಷ್ಟಿಕೋನ, ಕನಸುಗಳ ಅಡಿಪಾಯ. ಫ್ರೆಂಡ್ಸ್, ಪುಸ್ತಕದ ಮೊದಲನೇ ವಿಭಾಗದ ಹೆಸರು ದೃಷ್ಟಿಕೋನ. ಈ ಅಧ್ಯಾಯವು ನಮ್ಮೆಲ್ಲರ ಪ್ರೀತಿಯ APJ ಅಬ್ದುಲ್ ಕಲಾಂ ರವರ ಬಾಲ್ಯದ ಅತ್ಯಂತ ಸುಂದರ ಮತ್ತು ಅಷ್ಟೇ ಕಷ್ಟಕರವಾದ ದಿನಗಳ ಬಗ್ಗೆ ನಮಗೆ ಪರಿಚಯಿಸುತ್ತೆ. ಕಲಾಂ ರವರು ಹುಟ್ಟಿದ್ದು ತಮಿಳುನಾಡಿನ ರಾಮೇಶ್ವರಂ ಅನ್ನೋ ಒಂದು ಪುಟ್ಟ ದ್ವೀಪದಲ್ಲಿ. ಅವರ ತಂದೆ ಹೆಸರು ಜೈನುಲುದ್ದೀನ್ ಮತ್ತು ತಾಯಿ ಹೆಸರು ಆಶಿಯಮ್ಮ. ಅವರದ್ದು ಒಂದು ಸಾಮಾನ್ಯ ಮಧ್ಯಮ ಕುಟುಂಬ. ಇಂದಿನ ಕಾಲದಲ್ಲಿ ನಾವು ದೊಡ್ಡ ಡಿಗ್ರಿ, ಅಪಾರವಾದ ಬ್ಯಾಂಕ್ ಬ್ಯಾಲೆನ್ಸ್ ಇದ್ದರೆ ಮಾತ್ರ ಮನುಷ್ಯನಿಗೆ ಬೆಲೆ ಅಂತ ಅಂದ್ಕೊಳ್ತೀವಿ. ಆದರೆ ಕಲಾಂ ಅವರ ತಂದೆಯ ಬಳಿ ಯಾವುದೇ ದೊಡ್ಡ ಶಾಲಾ ಕಾಲೇಜಿನ ಸರ್ಟಿಫಿಕೇಟ್ ಇರಲಿಲ್ಲ. ಹಾಗೆಯೇ ಅವರೇನು ಶ್ರೀಮಂತರು ಆಗಿರಲಿಲ್ಲ. ಆದರೆ ಅವರ ಬಳಿ ಇದ್ದಿದ್ದು ಅಪಾರವಾದ ಜೀವನಾನುಭವ, ಸರಳತೆ ಮತ್ತು ಪ್ರಾಮಾಣಿಕತೆ. ಇನ್ನು ಅವರ ತಾಯಿ ಆಶಿಯಮ್ಮ ಅವರ ಕರುಣೆಯಂತೂ ಪದಗಳಲ್ಲಿ ವರ್ಣಿಸಲು ಅಸಾಧ್ಯ. ಕಲಾಂ ಅವರು ಹೆಮ್ಮೆಯಿಂದ ಹೇಳ್ತಾರೆ, ನಮ್ಮ ಮನೆಯಲ್ಲಿ ಪ್ರತಿದಿನ ಊಟ ಮಾಡುತ್ತಿದ್ದವರಲ್ಲಿ ನಮ್ಮ ರಕ್ತ ಸಂಬಂಧಿಗಳಿಗಿಂತ ಹೊರಗಿನ ಬಡವರೇ ಹೆಚ್ಚಾಗಿ ಇರ್ತಾಯಿದ್ರು. ಎಂತಹ ಅದ್ಭುತ ಗುಣ ಅಲ್ವೇ. ತಂದೆ ತಾಯಿಯ ಈ ನಿಸ್ವಾರ್ಥ ಸೇವೆ ಮತ್ತು ಸರಳತೆ ಪುಟ್ಟ ಬಾಲಕ ಕಲಾಂ ಅವರ ಮನಸ್ಸಿನಲ್ಲಿ ಸಮಾಜಮುಖಿ ಚಿಂತನೆಯ ಬಲವಾದ ಅಡಿಪಾಯವನ್ನು ಹಾಕಿತು. ರಾಮೇಶ್ವರಂ ಅಂದರೆ ನಮಗೆಲ್ಲರಿಗೂ ನೆನಪಾಗೋದು ಅಲ್ಲಿನ ಪ್ರಸಿದ್ಧ ಶಿವನ ದೇವಸ್ಥಾನ. ಕಲಾಂ ಅವರ ಮನೆ ಆ ದೇವಸ್ಥಾನದಿಂದ ಕೇವಲ 10 ನಿಮಿಷಗಳ ದಾರಿಯಲ್ಲಿ ಇತ್ತು. ಆ ಊರಿನಲ್ಲಿ ಹಿಂದೂಗಳು, ಮುಸ್ಲಿಮರು ಮತ್ತು ಎಷ್ಟೊಂದು ಅನ್ಯೋನ್ಯವಾಗಿದ್ದರು ಅಂತಂದರೆ ಅದೊಂದು ಮಾದರಿ ಸಮಾಜವಾಗಿತ್ತು. ರಾಮೇಶ್ವರಂ ದೇವಸ್ಥಾನದ ಪ್ರಧಾನ ಅರ್ಚಕರಾಗಿದ್ದ ಪಕ್ಷಿ ಲಕ್ಷ್ಮಣಿ ಶಾಸ್ತ್ರಿಯವರು ಮತ್ತು ಕಲಾಂ ಅವರ ತಂದೆ ಜೈನುಲುದ್ದೀನ್ ಅವರು ಪ್ರಾಣ ಸ್ನೇಹಿತರಾಗಿದ್ದರು. ಸಂಜೆ ಆದರೆ ಸಾಕು, ಇಬ್ಬರು ಒಟ್ಟಿಗೆ ಕುಳಿತು ಆಧ್ಯಾತ್ಮದ ಬಗ್ಗೆ, ಬದುಕಿನ ಮೌಲ್ಯಗಳ ಬಗ್ಗೆ ಆಳವಾದ ಚರ್ಚೆ ನಡೆಸ್ತಾಯಿದ್ರು. ಇದನ್ನು ನೋಡುತ್ತಾ ಬೆಳೆದ ಕಲಾಂ ಅವರಿಗೆ ಮನುಷ್ಯರ ನಡುವೆ ಧರ್ಮದ ಗೋಡೆಗಳು ಇಲ್ಲ, ಎಲ್ಲರೂ ಒಂದೇ ಅನ್ನೋ ಬಹುದೊಡ್ಡ ಪಾಠ ಬಾಲ್ಯದಲ್ಲಿಯೇ ಮನದಟ್ಟಾಗಿತ್ತು. ತಂದೆಯ ಜೊತೆ ಮಸೀದಿಗೆ ಹೋಗುತ್ತಿದ್ದ ಕಲಾಂರವರಿಗೆ ಪ್ರಾರ್ಥನೆಯ ಅರ್ಥ ತಿಳಿಯದಿದ್ದರೂ ಆ ಪ್ರಾರ್ಥನೆ ಖಂಡಿತ ದೇವರನ್ನು ತಲುಪುತ್ತದೆ ಅನ್ನೋ ಅಚಲವಾದ ನಂಬಿಕೆ ಇತ್ತು. ಕೇವಲ ಹಳ್ಳಿಯ ವಾತಾವರಣದಲ್ಲಿ ಬೆಳೆದರೆ ಸಾಲದು, ಪ್ರಪಂಚದ ಜ್ಞಾನವೂ ಬೇಕಲ್ಲವೇ. ಆ ಜ್ಞಾನವನ್ನು ಕಲಾಂರವರಿಗೆ ನೀಡಿದ್ದು ಅವರ ಭಾವ ಅಹಮದ್ ಜಲಾಲುದ್ದೀನ್.
ಜಲಾಲುದ್ದೀನ್ ಅವರು ಕಲಾಂ ಅವರಿಗಿಂತ 15 ವರ್ಷ ದೊಡ್ಡವರಾಗಿದ್ದರು. ಪ್ರತಿದಿನ ಸಂಜೆ ಇಬ್ಬರು ಸೇರಿ ಸಮುದ್ರದ ದಡದಲ್ಲಿ ನಡೆಯುತ್ತಾ ಪ್ರಪಂಚದ ಅದ್ಭುತಗಳ ಬಗ್ಗೆ ಮಾತಾಡ್ತಾಯಿದ್ರು. ಜಲಾಲುದ್ದೀನ್ ಅವರು ಕಲಾಂ ರವರಿಗೆ ವಿಜ್ಞಾನದ ಹೊಸ ಹೊಸ ಆವಿಷ್ಕಾರಗಳ ಬಗ್ಗೆ ಮತ್ತು ಸಾಹಿತ್ಯದ ಬಗ್ಗೆ, ವೈದ್ಯಕೀಯ ಕ್ಷೇತ್ರಗಳ ಸಾಧನೆಗಳ ಬಗ್ಗೆ ಕಥೆಗಳ ರೂಪದಲ್ಲಿ ವಿವರಿಸ್ತಾ ಇದ್ರು. ಆ ಸಣ್ಣ ದ್ವೀಪದಲ್ಲಿ ಕುಳಿತು ವಿಶಾಲವಾದ ವಿಶ್ವದ ಬಗ್ಗೆ ಕನಸು ಕಾಣಲು ಕಲಾಂ ಅವರಿಗೆ ಇದು ಬಹುದೊಡ್ಡ ಪ್ರೇರಣೆ ಆಗಿತ್ತು. ಫ್ರೆಂಡ್ಸ್, ಈ ಅಧ್ಯಾಯದ ಅತ್ಯಂತ ರೋಚಕ ಘಟನೆ ಶುರುವಾಗುವುದು 2ನೇ ಮಹಾಯುದ್ಧದ ಸಮಯದಲ್ಲಿ. ಯುದ್ಧದ ಪ್ರಭಾವ ಭಾರತದ ಮೇಲೂ ಬಿತ್ತು. ತುರ್ತು ಪರಿಸ್ಥಿತಿಯ ಕಾರಣದಿಂದಾಗಿ ರಾಮೇಶ್ವರಂ ರೈಲ್ವೆ ನಿಲ್ದಾಣದಲ್ಲಿ ರೈಲು ನಿಲ್ಲುವುದನ್ನು ಸರ್ಕಾರ ರದ್ದುಗೊಳಿಸಿತು. ಇದು ದಿನಪತ್ರಿಕೆ ಓದುವವರಿಗೆ ದೊಡ್ಡ ಸಮಸ್ಯೆ ಆಯಿತು. ಆಗ ಪತ್ರಿಕೆಗಳನ್ನು ಓದುತ್ತಿರುವ ರೈಲಿನಿಂದಲೇ ಹೊರಗೆ ಮರಳಿನ ಮೇಲೆ ಎಸೆಯಲಾಗ್ತಾಯಿತ್ತು. ಕಲಾಂ ಅವರ ಅಣ್ಣನ ಮಗ ಶಂಶುದ್ದೀನ್ ಎಂಬುವವರು ಆ ಊರಿನಲ್ಲಿ ಪತ್ರಿಕೆಗಳನ್ನು ಹಂಚುವ ಜವಾಬ್ದಾರಿಯನ್ನು ಹೊತ್ತಿದ್ದರು. ಈಗ ಚಲಿಸುವ ರೈಲಿನಿಂದ ಬೀಳುವ ಪತ್ರಿಕೆಯ ಬಂಡಲ್ಗಳನ್ನು ಓಡಿ ಹೋಗಿ ಹಿಡಿಯಲು ಅವರಿಗೊಬ್ಬ ಸಹಾಯಕರ ಅಗತ್ಯವಿತ್ತು. ಈ ಕಷ್ಟದ ಕೆಲಸವನ್ನು 8ನೇ ವಯಸ್ಸಿನ ಪುಟ್ಟ ಹುಡುಗ ಕಲಾಂ ವಹಿಸಿಕೊಂಡರು. ಬೆಳಗಿನ ಜಾವ ಎದ್ದು ರೈಲ್ವೆ ಟ್ರ್ಯಾಕ್ ಹತ್ತಿರ ಓಡಿ ಹೋಗಿ ಪತ್ರಿಕೆಗಳನ್ನು ಆಯ್ದುಕೊಂಡು ಊರೆಲ್ಲ ಮನೆಗೆ ಹಂಚುತ್ತಿದ್ದರು. ಈ ಕಠಿಣ ಪರಿಶ್ರಮಕ್ಕೆ ಪ್ರತಿಫಲವಾಗಿ ಜೀವನದಲ್ಲಿ ಮೊದಲ ಬಾರಿಗೆ ಅವರು ತಮ್ಮದೇ ದುಡಿಮೆಯ ಹಣವನ್ನು ಸಂಪಾದಿಸಿದರು. ಆ ಮೊದಲ ಸಂಪಾದನೆಯ ನಾಣ್ಯಗಳನ್ನು ಕೈಯಲ್ಲಿ ಹಿಡಿದಾಗ ಆ ಪುಟ್ಟ ಹುಡುಗನ ಮುಖದಲ್ಲಿ ಮೂಡಿದ ಹೆಮ್ಮೆ ಮತ್ತು ಆನಂದಕ್ಕೆ ಪಾರವೇ ಇರಲಿಲ್ಲ. ಎಷ್ಟೋ ದಶಕಗಳ ನಂತರ ಭಾರತದ ರಾಷ್ಟ್ರಪತಿಯಾದ ಮೇಲೂ ತಮ್ಮ ಆ ಮೊದಲ ದುಡಿಮೆಯನ್ನು ನೆನಪಿಸಿಕೊಂಡರೆ ಕಲಾಂ ಅವರಿಗೆ ಮೈ ರೋಮಾಂಚನ ಆಗ್ತಾಯಿತ್ತು. ಫ್ರೆಂಡ್ಸ್, ಈ ಮೊದಲ ಅಧ್ಯಾಯ ನಮಗೆ ಕಲಿಸುವ ಪಾಠ ಬಹಳ ಸ್ಪಷ್ಟವಾಗಿದೆ. ಸಾಧನೆ ಮಾಡಲು ದುಡ್ಡಾಗಲಿ ದೊಡ್ಡ ಹಿನ್ನೆಲೆಯಾಗಲಿ ಬೇಕಿಲ್ಲ. ಬಡತನವನ್ನೇ ಮೆಟ್ಟಿ ನಿಲ್ಲುವ ಛಲ, ಪ್ರಾಮಾಣಿಕತೆ ಮತ್ತು ದಣಿವರಿಯದ ಪರಿಶ್ರಮವಿದ್ದರೆ ರಾಮೇಶ್ವರಂನ ಬೀದಿಯಲ್ಲಿ ಪತ್ರಿಕೆ ಮಾರುತ್ತಿದ್ದ ಹುಡುಗ ಕೂಡ ನಾಳೆ ಇಡೀ ಪ್ರಪಂಚವೇ ನಿಬ್ಬೆರಗಾಗಿ ನೋಡುವಂತಹ ಮಿಸೈಲ್ ಮ್ಯಾನ್ ಆಗಬಹುದು. ಅಧ್ಯಾಯ 2: ಹೊಸ ಹೆಜ್ಜೆ, ಹೊಸ ಪಾಠಗಳು. ಮನುಷ್ಯತ್ವದ ನಿಜವಾದ ಅರ್ಥ. ಸ್ನೇಹಿತರೆ, ಮೊದಲ ಅಧ್ಯಾಯದಲ್ಲಿ ಕಲಾಂ ಅವರ ಬಾಲ್ಯದ ಸುಂದರ ದಿನಗಳನ್ನು ನೋಡಿದ್ವಿ. ಈಗ 2ನೇ ಅಧ್ಯಾಯಕ್ಕೆ ಕಾಲಿಡೋಣ. ಈ ಅಧ್ಯಾಯ ಕಲಾಂ ಅವರ ಶಾಲಾ ದಿನಗಳು, ಅವರ ಗುರುವಿನ ಪ್ರಭಾವ ಮತ್ತು ಅವರು ತಮ್ಮ ಪುಟ್ಟ ಹಳ್ಳಿಯನ್ನು ಬಿಟ್ಟು ಹೊರಬರುವ ಅತಿ ಮುಖ್ಯವಾದ ಘಟನೆಗಳನ್ನು ಒಳಗೊಂಡಿದೆ. ಕಲಾಂ ಅವರು ರಾಮೇಶ್ವರಂನ ಪ್ರಾಥಮಿಕ ಶಾಲೆಯಲ್ಲಿ ಓದುತ್ತಿದ್ದಾಗ ಒಂದು ಮನ ಕಲಕುವ ಘಟನೆ ನಡೆಯಿತು. ಕಲಾಂ ಅವರು ಯಾವಾಗಲೂ ತಮ್ಮ ಅತ್ಯಂತ ಆಪ್ತ ಸ್ನೇಹಿತ, ದೇವಸ್ಥಾನದ ಪ್ರಧಾನ ಅರ್ಚಕರ ಮಗನಾದ ರಾಮನಾಥ ಶಾಸ್ತ್ರಿಯ ಪಕ್ಕದಲ್ಲಿಯೇ ತರಗತಿಯ ಮೊದಲನೆಯ ಬೆಂಚಿನಲ್ಲಿ ಕೂರ್ತಾಯಿದ್ರು. ಕಲಾಂ ಅವರು ಮುಸ್ಲಿಮರ ಸಂಪ್ರದಾಯದಂತೆ ತಲೆಗೊಂದು ಟೋಪಿ ಹಾಕ್ತಾಯಿದ್ರು ಹಾಗೂ ರಾಮನಾಥ ಜನಿವಾರ ಧರಿಸ್ತಾ ಇದ್ದ. ಒಂದು ದಿನ ಶಾಲೆಗೆ ಹೊಸ ಶಿಕ್ಷಕರೊಬ್ಬರು ಬಂದರು. ಒಬ್ಬ ಹಿಂದೂ ಅರ್ಚಕನ ಮಗನ ಪಕ್ಕದಲ್ಲಿ ಮುಸ್ಲಿಂ ಹುಡುಗ ಕೂರುವುದನ್ನು ನೋಡಿ ಆ ಶಿಕ್ಷಕರಿಗೆ ಸಹಿಸಿಕೊಳ್ಳಲಾಗಲಿಲ್ಲ. ಅವರು ತಕ್ಷಣ ಕಲಾಂ ಅವರನ್ನು ಎಬ್ಬಿಸಿ ಹಿಂದಿನ ಬೆಂಚಿಗೆ ಹೋಗಿ ಕೂರಲು ಆದೇಶಿಸಿದರು. ಈ ತಾರತಮ್ಯದಿಂದ ಇಬ್ಬರು ಮುಗ್ಧರ ಮಕ್ಕಳ ಮನಸ್ಸಿಗೂ ತೀವ್ರ ಪೆಟ್ಟಾಯಿತು. ಹಿಂದಿನ ಬೆಂಚಿಗೆ ಹೋಗಿ ಕುಳಿತ ಕಲಾಂ ಅವರನ್ನು ನೋಡಿ ರಾಮನಾಥ ಬಿಕ್ಕಿ ಬಿಕ್ಕಿ ಹತ್ತಿದ್ದ. ಆ ಕಣ್ಣೀರು ಕಲಾಂ ಅವರ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದು ಬಿಟ್ಟಿತು. ಮಕ್ಕಳು ಮನೆಗೆ ಹೋಗಿ ಈ ವಿಚಾರವನ್ನು ತಮ್ಮ ಪೋಷಕರಿಗೆ ತಿಳಿಸಿದರು. ತಕ್ಷಣವೇ ರಾಮನಾಥ ತಂದೆ, ಅಂದರೆ ಆ ಊರಿನ ದೊಡ್ಡ ಅರ್ಚಕರಾಗಿದ್ದ ಲಕ್ಷ್ಮಣ ಶಾಸ್ತ್ರಿಗಳು ಆ ಶಿಕ್ಷಕರನ್ನು ಕರೆಸಿದರು. ಮಕ್ಕಳ ಮುಗ್ಧ ಮನಸ್ಸಿನಲ್ಲಿ ಧರ್ಮ ಮತ್ತು ಜಾತಿಯ ವಿಷಬೀಜವನ್ನು ಬಿತ್ತಬೇಡಿ, ತಪ್ಪೊಪ್ಪಿಕೊಳ್ಳಿ, ಇಲ್ಲವಾದಲ್ಲಿ ಶಾಲೆಯನ್ನು ಬಿಟ್ಟು ತೊಲಗಿ ಅಂತ ಖಡಕ್ಕಾಗಿ ಎಚ್ಚರಿಸಿದರು. ಆ ಶಿಕ್ಷಕರು ತಮ್ಮ ತಪ್ಪನ್ನು ತಿದ್ದಿಕೊಂಡರು. ಧರ್ಮಕ್ಕಿಂತ ಮನುಷ್ಯತ್ವ ದೊಡ್ಡದು ಅನ್ನೋದನ್ನು ಈ ಘಟನೆ ಕಲಾಂ ಅವರಿಗೆ ಸ್ಪಷ್ಟವಾಗಿ ಕಲಿಸಿತು. ಇದಾದ ನಂತರ ಕಲಾಂ ಅವರ ಜೀವನದಲ್ಲಿ ಬಹುದೊಡ್ಡ ಪ್ರಭಾವ ಬೀರಿತು ಅವರ ವಿಜ್ಞಾನ ಶಿಕ್ಷಕರಾದ ಶಿವಸುಬ್ರಹ್ಮಣ್ಯಂ ಅಯ್ಯರ್. ಅವರು ಅಪ್ಪಟ ಸಾಂಪ್ರದಾಯಿಕ ಬ್ರಾಹ್ಮಣರಾಗಿದ್ದರು. ಆದರೆ ಸಮಾಜದಲ್ಲಿರುವ ಜಾತೀಯತೆಯ ಗೋಡೆಗಳನ್ನು ಒಡೆಯಲು ಅವರು ಸದಾ ಪ್ರಯತ್ನಿಸ್ತಾ ಇದ್ದರು. ಕಲಾಂ ಅವರನ್ನು ತಮ್ಮ ಸ್ವಂತ ಮಗನಂತೆ ಪ್ರೀತಿಸುತ್ತಿದ್ದರು. ಒಂದು ದಿನ ಅಯ್ಯರ್ ಅವರು ಕಲಾಂ ಅವರನ್ನು ತಮ್ಮ ಮನೆಗೆ ಊಟಕ್ಕೆ ಆಹ್ವಾನಿಸಿದರು. ಆದರೆ ಅಯ್ಯರ್ ಅವರ ಪತ್ನಿ ಅತ್ಯಂತ ಸಂಪ್ರದಾಯಸ್ಥರಾಗಿದ್ದರು. ಒಬ್ಬ ಮುಸ್ಲಿಮ್ಸ್ ಹುಡುಗನಿಗೆ ತಮ್ಮ ಪವಿತ್ರವಾದ ಅಡುಗೆ ಮನೆಯಲ್ಲಿ ಊಟ ಬಡಿಸಲು ಅವರು ಕಟ್ಟುನಿಟ್ಟಾಗಿ ನಿರಾಕರಿಸಿದರು.
ಆಗ ಅಯ್ಯರವರು ಪತ್ನಿಯ ಮೇಲೆ ಸ್ವಲ್ಪವೂ ಕೋಪಗೊಳ್ಳದೆ ತಾವೇ ಸ್ವತಃ ಕಲಾಂ ಅವರಿಗೆ ಊಟ ಬಡಿಸಿದರು ಮತ್ತು ಅವರ ಪಕ್ಕದಲ್ಲೇ ಕುಳಿತು ಊಟ ಮಾಡಿದರು. ಊಟ ಮುಗಿಸಿ ಹೋಗುವಾಗ ಮುಂದಿನ ವಾರ ಮತ್ತೆ ಊಟಕ್ಕೆ ಬರುವಂತೆ ಅಯ್ಯರವರು ಕಲಾಂ ಅವರನ್ನು ಆಹ್ವಾನಿಸಿದರು. ಕಲಾಂ ಅವರ ಮುಖದಲ್ಲಿದ್ದ ಅಂಜಿಕೆಯನ್ನು ನೋಡಿ ಅಯ್ಯರವರು ನಗುತ್ತಾ ಒಂದು ಮಾತು ಹೇಳಿದರು. ಒಮ್ಮೆ ಸಮಾಜದ ವ್ಯವಸ್ಥೆಯನ್ನು ಬದಲಾಯಿಸಲು ನಿರ್ಧರಿಸಿದ ಮೇಲೆ ಇಂತಹ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಎದುರಿಸಲೇಬೇಕು. ಮುಂದಿನ ವಾರ ಕಲಾಂ ಮತ್ತೆ ಅವರ ಮನೆಗೆ ಹೋದಾಗ ಒಂದು ಪವಾಡವೇ ನಡೆದಿತ್ತು. ಅಯ್ಯರವರ ಪತ್ನಿಯ ಮನಸ್ಸು ಕರಗಿತು. ಅವರೇ ಸ್ವತಃ ಕಲಾಂ ಅವರನ್ನು ಅಡುಗೆ ಮನೆಗೆ ಕರೆದೊಯ್ದು ತಮ್ಮ ಕೈಯಾರೆ ಪ್ರೀತಿಯಿಂದ ಊಟ ಬಡಿಸಿದರು. ಪ್ರೀತಿ ಮತ್ತು ತಾಳ್ಮೆಯಿಂದ ಎಂತಹ ಕಲ್ಲಾದ ಮನಸ್ಸನ್ನಾದರೂ ಬದಲಾಯಿಸಬಹುದು ಅನ್ನುವ ಬಹುದೊಡ್ಡ ಜೀವನದ ಪಾಠವನ್ನು ಕಲಾಂರವರು ತಮ್ಮ ಗುರುವಿನಿಂದ ಇಲ್ಲಿ ಕಲಿತಿದ್ದರು. ದಿನಗಳು ಕಳೆದವು. ಈಗ ಕಲಾಂರವರಿಗೆ ಪ್ರೌಢಶಾಲೆಗೆ ಹೋಗುವ ಸಮಯ ಬಂದಿತ್ತು. ಆದರೆ ರಾಮೇಶ್ವರಂನಲ್ಲಿದ್ದ ಹೈಸ್ಕೂಲ್ ಇರಲಿಲ್ಲ. ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ರಾಮನಾಥಪುರಂ ಅನ್ನೋ ಪಟ್ಟಣಕ್ಕೆ ಹೋಗಬೇಕಿತ್ತು. ತಮ್ಮ ಮುದ್ದಿನ ಮಗನನ್ನು ಅಷ್ಟು ದೂರ ಕಳುಹಿಸಲು ಕಲಾಂ ಅವರ ತಾಯಿಗೆ ಮನಸ್ಸಿರಲಿಲ್ಲ. ಅವರು ಅಳುತ್ತಿದ್ದರು. ಆಗ ಕಲಾಂ ಅವರ ತಂದೆ ಜೈನುಲ್ಲುದ್ದೀನ್ ಅವರು ಪ್ರಸಿದ್ಧ ಕವಿ ಖಲೀಲ್ ಜಿಬ್ರಿನ್ ಅವರ ಸಾಲುಗಳನ್ನು ನೆನಪಿಸುತ್ತಾ ತಾಯಿಗೆ ಸಮಾಧಾನ ಮಾಡಿದರು. ಅವರು ಹೇಳಿದರು, ನಿಮ್ಮ ಮಕ್ಕಳು ಕೇವಲ ನಿಮ್ಮ ಮಕ್ಕಳಲ್ಲ, ಅವರು ಈ ಭೂಮಿಯ ಮೇಲಿನ ಭವಿಷ್ಯದ ಆಸೆಗಳು. ನೀವು ಅವರಿಗೆ ನಿಮ್ಮ ಪ್ರೀತಿಯನ್ನು ಕೊಡಬಹುದೇ ಹೊರತು ನಿಮ್ಮ ಆಲೋಚನೆಗಳನ್ನು ಅಲ್ಲ. ಯಾಕಪ್ಪ ಅಂದರೆ ಅವರಿಗೆ ಆದ ಸ್ವಂತ ಆಲೋಚನೆಗಳು ಇರುತ್ತೆ. ಒಂದು ಹಕ್ಕಿ ಸ್ವತಂತ್ರವಾಗಿ ಹಾರಾಡಲು ಕಲಿಯಬೇಕಾದರೆ ಅದು ತನ್ನ ಗೂಡನ್ನು ಬಿಟ್ಟು ಹೊರಬರಲೇಬೇಕು. ತಂದೆಯ ಈ ಅದ್ಭುತವಾದ ಮತ್ತು ಸ್ಫೂರ್ತಿದಾಯಕ ಮಾತುಗಳೊಂದಿಗೆ ಕಣ್ಣೀರು ಹಾಕುತ್ತಿದ್ದ ತಾಯಿಯ ಆಶೀರ್ವಾದ ಪಡೆದು 15 ವರ್ಷದ ಬಾಲಕ ಕಲಾಂ ಕಡಲ ತಡಿಯ ತಮ್ಮ ಪ್ರೀತಿಯ ರಾಮೇಶ್ವರವನ್ನು ಬಿಟ್ಟು ಹೊಸ ಕನಸುಗಳನ್ನು ಹೊತ್ತು ರಾಮನಾಥಪುರಂ ಕಡೆಗೆ ರೈಲು ಹತ್ತಿದರು. ಫ್ರೆಂಡ್ಸ್, ಈ ಅಧ್ಯಾಯ ನಮಗೆ ಗುರುವಿನ ಮಹತ್ವವನ್ನು ಮತ್ತು ಕನಸುಗಳನ್ನು ಬೆನ್ನಟ್ಟಲು ನಾವಿರುವ ಕಂಫರ್ಟ್ ಝೋನನ್ನು ಬಿಟ್ಟು ಹೊರಬರುವ ಧೈರ್ಯವನ್ನು ಕಲಿಸುತ್ತೆ. ಅಧ್ಯಾಯ 3, ಹೊಸ ಹಾದಿ, ಅಕ್ಕನ ತ್ಯಾಗ ಮತ್ತು ಹಾರುವ ಕನಸು. ಸ್ನೇಹಿತರೆ, ವಿಂಗ್ಸ್ ಆಫ್ ಫೈರ್ನ ಪುಸ್ತಕದ 3ನೇ ಅಧ್ಯಾಯವು ಕಲಾಂ ಅವರ ಜೀವನದ ಅತ್ಯಂತ ಭಾವುಕ ಮತ್ತು ಮಹತ್ವದ ಘಟ್ಟವಾಗಿದೆ. ರಾಮೇಶ್ವರಂನ ಸುಂದರ ಪರಿಸರವನ್ನು ಬಿಟ್ಟು 15 ವರ್ಷದ ಬಾಲಕ ಕಲಾಂ ರಾಮನಾಥಪುರಂನ ಸ್ವಾಟ್ಸ್ ಹೈಸ್ಕೂಲ್ ಸೇರಿದರು. ಆರಂಭದಲ್ಲಿ ಅವರಿಗೆ ತಮ್ಮ ಊರಿನ ನೆನಪು ತುಂಬ ಕಾಡ್ತಾಯಿತ್ತು. ಮನೆಗೆ ಹಿಂತಿರುಗಿ ಹೋಗೋಣ ಅಂತ ಅನ್ನಿಸ್ತಾ ಇತ್ತು. ಆದರೆ ಆ ಸಮಯದಲ್ಲಿ ಅವರಿಗೆ ಮಾರ್ಗದರ್ಶಕರಾಗಿ ಸಿಕ್ಕವರು ಅವರ ಶಿಕ್ಷಕರಾದ ದೊರೈ ಸೊಲೊಮನ್. ಅವರು ಕಲಾಂ ಅವರ ಮನಸ್ಸಿನಲ್ಲಿದ್ದ ಕೀಳಿರಿಮೆಯನ್ನು ತೆಗೆದುಹಾಕಿದರು. ಸೊಲೊಮನ್ ಅವರು ಹೇಳಿದ ಒಂದು ಮಾತು ಕಲಾಂ ಅವರ ಇಡೀ ಜೀವನವನ್ನೇ ಬದಲಾಯಿಸಿತು. ಅವರು ಹೇಳಿದರು, ಕಲಾಂ, ಜೀವನದಲ್ಲಿ ನೀನು ಏನನ್ನಾದರೂ ಸಾಧಿಸಬೇಕಾದರೆ ಮತ್ತು ನಿನ್ನ ಗುರಿಯನ್ನು ತಲುಪಬೇಕಾದರೆ 3 ಪ್ರಬಲ ಶಕ್ತಿಗಳ ಮೇಲೆ ನಿನಗೆ ಸಂಪೂರ್ಣ ಹಿಡಿತ ಇರಬೇಕು. ಅವುಗಳು ಯಾವಪ್ಪ ಅಂದರೆ ಇಚ್ಛೆ, ನಂಬಿಕೆ ಮತ್ತು ನಿರೀಕ್ಷೆ. ಅಂದರೆ ಮೊದಲು ನನಗೆ ಏನನ್ನಾದರೂ ಸಾಧಿಸುವ ತೀವ್ರವಾದ ಆಸೆ ಇರಬೇಕು. ನಂತರ ಅದನ್ನು ಸಾಧಿಸಬಲ್ಲೆ ಅನ್ನೋ ಬಲವಾದ ನಂಬಿಕೆ ಇರಬೇಕು. ಮತ್ತು ಕೊನೆಯದಾಗಿ ಆ ಯಶಸ್ಸಿಗಾಗಿ ನಾವು ಎದುರು ನೀಡುವ ನಿರೀಕ್ಷೆ ಇರಬೇಕು. ಈ 3 ಸೂತ್ರಗಳನ್ನು ಕಲಾಂ ತಮ್ಮ ಉಸಿರಿರುವವರೆಗೂ ಪಾಲಿಸಿದರು. ಹೈಸ್ಕೂಲ್ ಮುಗಿಸಿದ ನಂತರ ಕಲಾಂ ಅವರು ಭೌತಶಾಸ್ತ್ರದಲ್ಲಿ BSc ಡಿಗ್ರಿ ಮಾಡಲು ತಿರುಚಿಯ ಸೇಂಟ್ ಜೋಸೆಫ್ ಕಾಲೇಜಿಗೆ ಸೇರಿದರು. ಅಲ್ಲಿ ಅವರು ಸಾಹಿತ್ಯದ ಬಗ್ಗೆಯೂ ಒಲವು ಬೆಳೆಸಿಕೊಂಡರು. ಟಾಲ್ಸ್ಟಾಯ್ ಅಂತಹ ದೊಡ್ಡ ಬರಹಗಾರರ ಪುಸ್ತಕಗಳನ್ನು ಓದುತ್ತಿದ್ದರು. ಆದರೆ BSc ಮುಗಿಯುವ ಹೊತ್ತಿಗೆ ಕಲಾಂ ಅವರಿಗೆ ಒಂದು ವಿಚಾರ ಸ್ಪಷ್ಟವಾಯಿತು. ನನಗೆ ಭೌತಶಾಸ್ತ್ರ ಇಷ್ಟ, ಆದರೆ ನನ್ನ ನಿಜವಾದ ಕನಸು ಆಕಾಶದಲ್ಲಿ ಹಾರುವ ವಿಮಾನಗಳ ಬಗ್ಗೆ ಇದೆ. ನಾನು ಇಂಜಿನಿಯರಿಂಗ್ ಮಾಡಬೇಕಿತ್ತು ಅನ್ನೋ ಸತ್ಯ ಅವರಿಗೆ ಅರಿವಾಯಿತು. ತಮ್ಮ ಕನಸನ್ನು ನನಸು ಮಾಡಿಕೊಳ್ಳಲು ದಕ್ಷಿಣ ಭಾರತದ ಅತ್ಯಂತ ಪ್ರತಿಷ್ಠಿತ ಸಂಸ್ಥೆಯಾದ ಮದ್ರಾಸ್ ಇನ್ಸ್ಟಿಟ್ಯೂಷನ್ ಆಫ್ ಟೆಕ್ನಾಲಜಿ MITಯಲ್ಲಿ ಏರೋನಾಟಿಕ್ಸ್ ಇಂಜಿನಿಯರಿಂಗ್ನಲ್ಲಿ ಅರ್ಜಿ ಸಲ್ಲಿಸಿದರು. ಅವರಲ್ಲಿ ಸೀಟು ಕೂಡ ಸಿಕ್ಕಿತು. ಆದರೆ ಇಲ್ಲೇ ಎದುರಾಯಿತು ಜೀವನದ ಅತಿ ದೊಡ್ಡ ಸವಾಲು. ಆ ಕಾಲದಲ್ಲಿ MIT ಸೇರಲು ಸುಮಾರು 1,000 ರೂಪಾಯಿಗಳ ಪ್ರವೇಶ ಶುಲ್ಕ ಕಟ್ಟಬೇಕಾಗಿತ್ತು. ಇಂದಿನ ಕಾಲದಲ್ಲಿ 1,000 ರೂಪಾಯಿ ಅಂತಂದರೆ ಏನೂ ಅಲ್ಲ. ಆದರೆ ಆ ದಿನಗಳಲ್ಲಿ ಕಲಾಂ ಅವರ ತಂದೆ ಅಷ್ಟು ದೊಡ್ಡ ಮೊತ್ತವನ್ನು ಹೊಂದಿಸುವುದು ಅಸಾಧ್ಯವಾಗಿತ್ತು. ಮಗನಿಗೆ ಪ್ರತಿಷ್ಠಿತ ಕಾಲೇಜಿನಲ್ಲಿ ಸೀಟು ಸಿಕ್ಕಿದೆ, ಆದರೆ ಹಣವಿಲ್ಲದೆ ಆ ಕನಸು ಕಮರಿ ಹೋಗುವ ಪರಿಸ್ಥಿತಿ ಬಂದಿತ್ತು. ಇಡೀ ಕುಟುಂಬ ಚಿಂತೆಯಲ್ಲಿ ಮುಳುಗಿತ್ತು.
ಆಗ ತನ್ನ ತಮ್ಮನ ಕಣ್ಣೀರನ್ನು ನೋಡಲಾಗದೆ ಆತನ ಸಹಾಯಕ್ಕೆ ನಿಂತದ್ದು ಕಲಾಂ ಅವರ ಪ್ರೀತಿಯ ಅಕ್ಕ ಜೊಹರಾ. ತಮ್ಮನ ಕನಸಿಗಾಗಿ ಆಕೆ ಮರು ಮಾತನಾಡದೆ ತನ್ನ ಮೈಮೇಲೆ ಇದ್ದ ಬಂಗಾರದ ಬಳೆಗಳು ಮತ್ತು ಸರವನ್ನು ತೆಗೆದು ಅಡವಿಟ್ಟಳು. ತನ್ನ ಅಕ್ಕನ ಈ ನಿಸ್ವಾರ್ಥ ತ್ಯಾಗವನ್ನು ನೋಡಿ ಕಲಾಂ ಅವರ ಕಣ್ಣಿನಿಂದ ಧಾರಾಕಾರವಾಗಿ ಕಣ್ಣೀರು ಹರಿಯಿತು. ಆ ಕ್ಷಣವೇ ಕಲಾಂ ತಮ್ಮ ಮನಸ್ಸಿನಲ್ಲಿ ಒಂದು ದೃಢವಾದ ಶಪಥ ಮಾಡಿದರು. ತನ್ನ ಸ್ವಂತ ದುಡಿಮೆಯಿಂದ, ತನ್ನ ಬೆವರಿನ ದುಡಿಮೆಯಿಂದ ತನ್ನ ಅಕ್ಕನ ಬಂಗಾರದ ಬಳೆಗಳನ್ನು ಬಿಡಿಸಿಕೊಂಡು ಬರುತ್ತೇನೆ ಅಂತ ಪ್ರತಿಜ್ಞೆ ಮಾಡಿದರು. ಅದಕ್ಕಾಗಿ ಹಗಲಿರುಳು ಕಷ್ಟಪಟ್ಟು ಓದಲು ನಿರ್ಧರಿಸಿದರು. ಅಕ್ಕನ ತ್ಯಾಗದ ಹಣದಿಂದ MIT ಕ್ಯಾಂಪಸ್ ಒಳಗೆ ಕಾಲಿಟ್ಟ ಕಲಾಂ ಅವರಿಗೆ ಅಲ್ಲಿ ಒಂದು ಅದ್ಭುತ ಕಾದಿತ್ತು. ಆ ಕಾಲೇಜಿನ ಆವರಣದಲ್ಲಿ ಪ್ರದರ್ಶನಕ್ಕಾಗಿ 2 ಹಳೆಯ ವಿಮಾನಗಳನ್ನು ನಿಲ್ಲಿಸಲಾಗಿತ್ತು. ಬೇರೆ ವಿದ್ಯಾರ್ಥಿಗಳೆಲ್ಲವೂ ಅದನ್ನು ನೋಡಿ ಮುಂದೆ ಹೋಗ್ತಾ ಇದ್ದರೆ ಕಲಾಂ ಮಾತ್ರ ಆ ವಿಮಾನಗಳ ಮುಂದೆಯೇ ಗಂಟೆಗಟ್ಟಲೆ ಮಂತ್ರಮುಗ್ಧರಾಗಿ ನಿಂತು ಬಿಡ್ತಾಯಿದ್ರು. ಒಂದು ದಿನ ನಾನೇ ಸ್ವತಃ ಇಂತಹ ವಿಮಾನಗಳನ್ನು ಹಾರಿಸುತ್ತೇನೆ, ವಿನ್ಯಾಸ ಮಾಡುತ್ತೇನೆ ಅನ್ನೋ ಕನಸು ಅವರ ಕಣ್ಣಲ್ಲಿ ಬೆಂಕಿಯಂತೆ ಉರಿಯಲು ಶುರುವಾಯಿತು. ಫ್ರೆಂಡ್ಸ್, ಈ ಅಧ್ಯಾಯದೊಂದಿಗೆ ಪುಸ್ತಕದ ಮೊದಲನೇ ವಿಭಾಗವಾದ ದೃಷ್ಟಿಕೋನ ಮುಕ್ತಾಯ ಆಗುತ್ತೆ. ನಮ್ಮ ಕನಸುಗಳಿಗೆ ನಮ್ಮ ಕುಟುಂಬ ಹೇಗೆ ಬೆನ್ನೆಲುಬಾಗಿ ನಿಲ್ಲುತ್ತದೆ ಮತ್ತು ಗುರುವಿನ ಮಾರ್ಗದರ್ಶನ ನಮ್ಮನ್ನು ಎಲ್ಲಿಗೆ ಕೊಂಡೊಯ್ಯುತ್ತದೆ ಅನ್ನೋದನ್ನು ಈ ಅಧ್ಯಾಯ ನಮಗೆ ಅತ್ಯಂತ ಭಾವುಕವಾಗಿ ವಿವರಿಸುತ್ತೆ. ಅಧ್ಯಾಯ 4: ಸೃಷ್ಟಿ. ಅಗ್ನಿ ಪರೀಕ್ಷೆ, ನಾಸಾ ಭೇಟಿ ಮತ್ತು ಟಿಪ್ಪು ಸುಲ್ತಾನನ ರಾಕೆಟ್. ಫ್ರೆಂಡ್ಸ್, ಇಲ್ಲಿಂದ ವಿಂಗ್ಸ್ ಆಫ್ ಫೈರ್ ಪುಸ್ತಕದ 2ನೇ ವಿಭಾಗವಾದ ಸೃಷ್ಟಿ ಆರಂಭವಾಗುತ್ತದೆ. ಈ ಹಂತದಲ್ಲಿ ಕಲಾಂ ಅವರು ಒಬ್ಬ ಸಾಮಾನ್ಯ ವಿದ್ಯಾರ್ಥಿಯಿಂದ ಒಬ್ಬ ಶ್ರೇಷ್ಠ ವಿಜ್ಞಾನಿಯಾಗಿ ರೂಪುಗೊಳ್ಳುವ ರೋಚಕ ಕಥೆ ಇದೆ. MITಯಲ್ಲಿ ಓದುತ್ತಿದ್ದಾಗ ಕಲಾಂ ಅವರಿಗೆ ಒಂದು ದೊಡ್ಡ ಅಗ್ನಿ ಪರೀಕ್ಷೆ ಎದುರಾಯಿತು. ಅವರ ಪ್ರಾಜೆಕ್ಟ್ ಗೈಡ್ ಆಗಿದ್ದ ಪ್ರೊಫೆಸರ್ ಶ್ರೀನಿವಾಸರವರು ಕಲಾಂ ಅವರ ವಿಮಾನ ವಿನ್ಯಾಸವನ್ನು ನೋಡಿ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ಕಲಾಂ, ಈ ಪ್ರಾಜೆಕ್ಟನ್ನು 2 ದಿನಗಳಲ್ಲಿ, ಅಂದರೆ ಸೋಮವಾರ ಬೆಳಗಿನ ಜಾವದೊಳಗೆ ಪೂರ್ತಿ ಹೊಸದಾಗಿ ವಿನ್ಯಾಸ ಮಾಡಿ ಮುಗಿಸಬೇಕು, ಇಲ್ಲವಾದರೆ ನಿನ್ನ ಸ್ಕಾಲರ್ಶಿಪ್ಪನ್ನು ರದ್ದು ಮಾಡುತ್ತೇನೆ ಅಂತ ಕಟ್ಟುನಿಟ್ಟಾಗಿ ಎಚ್ಚರಿಸಿದರು. ಆ ಸ್ಕಾಲರ್ಶಿಪ್ ನಿಂತರೆ ಕಲಾಂ ಅವರ ಇಂಜಿನಿಯರಿಂಗ್ ಓದು ಅಲ್ಲಿಗೆ ಮುಗಿಯುತ್ತಿತ್ತು. ಅಕ್ಕನ ಬಂಗಾರದ ಬಳೆಗಳು, ತಂದೆಯ ಕನಸು ಎಲ್ಲವೂ ಮಣ್ಣಾಗ್ತಿತ್ತು. ಕಲಾಂ ಅವರಿಗೆ ಊಟ ನಿದ್ರೆ ಯಾವುದೂ ಬೇಡವಾಗಿತ್ತು. ಶುಕ್ರವಾರ ರಾತ್ರಿ, ಶನಿವಾರ ಮತ್ತು ಭಾನುವಾರ ಹಗಲಿರುಳು ನಿದ್ದೆ ಇಲ್ಲದೆ, ಊಟವಿಲ್ಲದೆ ಆ ವಿನ್ಯಾಸದ ಮೇಲೆ ಹುಚ್ಚರಂತೆ ಕೆಲಸ ಮಾಡಿದ್ರು. ಭಾನುವಾರ ಸಂಜೆ ಪ್ರೊಫೆಸರ್ ಶ್ರೀನಿವಾಸನ್ ಬಂದು ನೋಡಿದಾಗ ಆ ಅದ್ಭುತವಾದ ವಿನ್ಯಾಸ ನೋಡಿ ದಂಗಾಗಿ ಹೋದರು. ತಕ್ಷಣ ಕಲಾಂ ಅವರನ್ನು ಪ್ರೀತಿಯಿಂದ ತಬ್ಬಿಕೊಂಡು, ಕ್ಷಮಿಸು ಕಲಾಂ, ನಿನ್ನ ಮೇಲೆ ತುಂಬ ಒತ್ತಡ ಹಾಕಿದೆ. ಕಷ್ಟದ ಪರಿಸ್ಥಿತಿಯನ್ನು ನೀನು ಹೇಗೆ ಎದುರಿಸುತ್ತೀಯಾ ಅಂತ ಪರೀಕ್ಷೆ ಮಾಡಿದೆ ಅಷ್ಟೇ. ನೀನು ನನ್ನ ನಿರೀಕ್ಷೆಗೂ ಮೀರಿ ಸಾಧಿಸಿದೆ ಅಂತ ಬೆನ್ನು ತಟ್ಟಿದರು. ಒತ್ತಡವನ್ನು ಮೆಟ್ಟು ನಿಲ್ಲುವುದು ಹೇಗೆ ಅಂತ ಕಲಾಂ ಇಲ್ಲಿ ಕಲಿತರು. ಇಂಜಿನಿಯರಿಂಗ್ ಮುಗಿಸಿದ ನಂತರ ಅವರು ರಕ್ಷಣಾ ಇಲಾಖೆಯಲ್ಲಿ ಕೆಲಸಕ್ಕೆ ಸೇರಿದರು. ಅಲ್ಲಿ ನಂದಿ ಎಂಬ ಹೆಸರಿನ ಒಂದು ಓವರ್ ಕ್ರಾಫ್ಟನ್ನು ತುಂಬ ಕಷ್ಟಪಟ್ಟು ಯಶಸ್ವಿಯಾಗಿ ನಿರ್ಮಿಸಿದರು. ಆದರೆ ಸರ್ಕಾರ ಬದಲಾದ ಕಾರಣ ಆ ಪ್ರಾಜೆಕ್ಟನ್ನು ರದ್ದುಗೊಳಿಸಲಾಯಿತು. ತಮ್ಮ ಕನಸಿನ ಕೂಸು ಕಣ್ಣೆದುರೇ ಮಣ್ಣಾಗುತ್ತಿರುವುದನ್ನು ಕಂಡು ಕಲಾಂ ತೀವ್ರ ನಿರಾಸೆಗೊಳಗಾದರು. ಆದರೆ ವಿಧಿ ಅವರಿಗಾಗಿ ಇನ್ನೊಂದು ದೊಡ್ಡ ಅವಕಾಶವನ್ನು ಕಾದಿರಿಸಿತ್ತು. ಅದೇ ಇಂದಿನ ಹೆಸರು. ಅಲ್ಲಿನ ಸಂದರ್ಶನದಲ್ಲಿ ಕಲಾಂರವರು ಭಾರತದ ಬಾಹ್ಯಾಕಾಶಕ್ಕೆ ಪಿತಾಮಹ, ಮಹಾನ್ ವಿಜ್ಞಾನಿ ಡಾಕ್ಟರ್ ವಿಕ್ರಮ್ ಸಾರಾಭಾಯಿ ಅವರನ್ನು ಮೊದಲ ಬಾರಿ ಭೇಟಿಯಾದರು. ಸಾರಾಭಾಯಿಯವರ ವ್ಯಕ್ತಿತ್ವದಲ್ಲಿ ಒಂದು ಕಾಂತಿ ಇತ್ತು. ಅವರು ಕಲಾಂ ಅವರ ಜ್ಞಾನವನ್ನು ಪರೀಕ್ಷಿಸುವ ಬದಲು ಅವರಲ್ಲಿರುವ ಕಲಿಯುವ ಆಸಕ್ತಿಯನ್ನು ನೋಡಿದರು. ಕಲಾಂ ಅವರು ಸಂದರ್ಶನದಲ್ಲಿ ಆಯ್ಕೆಯಾಗಿ ಬಾಹ್ಯಾಕಾಶ ವಿಜ್ಞಾನಿಯಾಗಿ ರೂಪುಗೊಂಡರು. ಇದಾದ ನಂತರ ಬಾಹ್ಯಾಕಾಶಕ್ಕೆ ಸಂಸ್ಥೆಯ ತರಬೇತಿಗಾಗಿ ಕಲಾಂ ಅವರನ್ನು ಅಮೆರಿಕದ ಪ್ರಖ್ಯಾತ ನಾಸಾ ಕೇಂದ್ರಕ್ಕೆ ಕಳುಹಿಸಲಾಯಿತು. ಅಮೆರಿಕದ ಮೇರಿಲ್ಯಾಂಡ್ನಲ್ಲಿರುವ ನಾಸಾದ ಆಫೀಸಿಗೆ ಹೋದಾಗ ಅಲ್ಲಿನ ಸ್ವಾಗತ ಕೊಠಡಿಯಲ್ಲಿ ಹಾಕಿದ್ದ ಒಂದು ದೊಡ್ಡ ಪೇಂಟಿಂಗ್ ನೋಡಿ ಕಲಾಂ ಅವರು ಆಶ್ಚರ್ಯಗೊಳಗಾದರು. ಆ ಚಿತ್ರದಲ್ಲಿ ಯುದ್ಧ ಭೂಮಿಯಲ್ಲಿ ರಾಕೆಟ್ಗಳನ್ನು ಹಾರಿಸುತ್ತಿರುವ ಸೈನಿಕರಿದ್ದರು. ಹತ್ತಿರ ಹೋಗಿ ನೋಡಿದಾಗ ಆ ಚಿತ್ರ ನಮ್ಮ ಭಾರತದ ಮೈಸೂರಿನ ಹುಲಿ ಟಿಪ್ಪು ಸುಲ್ತಾನ್ ಅವರ ಸೈನ್ಯದಾಗಿತ್ತು. ಜಗತ್ತಿನ ಅತಿ ದೊಡ್ಡ ಬಾಹ್ಯಾಕಾಶ ಸಂಸ್ಥೆಯ ನಾಸಾದಲ್ಲಿ ಜಗತ್ತಿನ ಮೊಟ್ಟ ಮೊದಲ ರಾಕೇಶ್. ನಮ್ಮದೇ ದೇಶದಲ್ಲಿ ನಾವು ಅದನ್ನು ಮರೆತಿದ್ದೇವೆ.
ಆ ಚಿತ್ರವನ್ನು ನೋಡಿ ಒಬ್ಬ ಭಾರತೀಯನಾಗಿ ಕಲಾಂ ಅವರ ಎದೆ ಹೆಮ್ಮೆಯಿಂದ ಉಬ್ಬಿತು. ಫ್ರೆಂಡ್ಸ್, ಕಷ್ಟದ ಬೆಟ್ಟವನ್ನೇ ಏರಿ ಅಮೆರಿಕದ ನಾಸಾದಲ್ಲಿ ನಮ್ಮ ದೇಶದ ಕೀರ್ತಿಯನ್ನು ಕಂಡು ಹೆಮ್ಮೆಪಟ್ಟ ಕಲಾಂ ಅವರ ಈ ರೋಚಕ ಕಥೆ ಕೇಳಿ ನಿಮ್ಮ ರೋಮಗಳು ಎದ್ದು ನಿಂತಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ನಮ್ಮ ಭಾರತದ ಹೆಮ್ಮೆಯ ಇತಿಹಾಸ ಮತ್ತು ಕಲಾಂ ಅವರ ಈ ಸಾಧನೆಯನ್ನು ಪ್ರತಿಯೊಬ್ಬರಿಗೂ ತಲುಪಿಸಲು ಈ ವಿಡಿಯೋವನ್ನು ಶೇರ್ ಮಾಡಿ. ಇಂತಹ ಅದ್ಭುತವಾದ ಪುಸ್ತಕಗಳ ಕಥೆಯನ್ನು ಆಳವಾದ ಸಾರಾಂಶವನ್ನು ಕೇಳಲು ಈಗಲೇ ಈ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಬೆಂಬಲವೇ ನನಗೆ ಶ್ರೀರಕ್ಷೆ. ಫ್ರೆಂಡ್ಸ್, ಈ ಅಧ್ಯಾಯ ನಮಗೆ ಕಲಿಸುವ ಬಹುದೊಡ್ಡ ಪಾಠ ಏನಪ್ಪ ಅಂದರೆ, ಜೀವನದ ಒಂದು ಬಾಗಿಲು ಮುಚ್ಚಿದರೆ ಇನ್ನೊಂದು ದೊಡ್ಡ ಬಾಗಿಲು ತೆರೆಯುತ್ತದೆ. ನಂದಿ ಪ್ರಾಜೆಕ್ಟ್ ರದ್ದಾಗದಿದ್ದರೆ ಕಲಾಂ ಅವರು ವಿಕ್ರಮ್ ಸಾರಾಭಾಯಿ ಅವರನ್ನು ಭೇಟಿ ಆಗ್ತಾ ಇರಲಿಲ್ಲ. ನಿಮ್ಮ ಸೋಲುಗಳನ್ನು ಸ್ವಾಗತಿಸಿ, ಯಾಕಪ್ಪ ಅಂದರೆ ಆ ಸೋಲು ನಿಮ್ಮನ್ನು ಇನ್ನೊಂದು ದೊಡ್ಡ ಗೆಲುವಿಗೆ ಕರೆದೊಯ್ಯುತ್ತೆ. ಅಧ್ಯಾಯ 5. ಸೈಕಲ್ ಮೇಲೆ ಶುರುವಾದ ಭಾರತದ ಬಾಹ್ಯಾಕಾಶದ ಕನಸು. ಫ್ರೆಂಡ್ಸ್, ಅಮೆರಿಕದ ನಾಸಾದಿಂದ ಅತ್ಯುನ್ನತ ತರಬೇತಿ ಮುಗಿಸಿಕೊಂಡು ಭಾರತಕ್ಕೆ ಹಿಂದಿರುಗಿದ ಕಲಾಂ ಅವರ ಮುಂದಿನ ನಿಲ್ದಾಣ ಕೇರಳದ ತಿರುವನಂತಪುರಂ ಬಳಿಯ ತುಂಬ ಎಂಬ ಸಣ್ಣ ಮೀನುಗಾರಿಕೆ ಹಳ್ಳಿ. ಹೌದು ಫ್ರೆಂಡ್ಸ್, ಭಾರತದ ಮೊಟ್ಟ ಮೊದಲ ರಾಕೆಟ್ ಉಡಾವಣಾ ಕೇಂದ್ರವನ್ನು ಸ್ಥಾಪಿಸಲು ಮಹಾನ್ ವಿಜ್ಞಾನಿ ಡಾಕ್ಟರ್ ವಿಕ್ರಮ್ ಸಾರಾಭಾಯಿ ಅವರು ಆಯ್ಕೆ ಮಾಡಿಕೊಂಡಿದ್ದು ಇದೇ ಹಳ್ಳಿಯನ್ನು. ಕಾರಣ, ಈ ಜಾಗವು ಭೂಮಿಯ ಕಾಂತೀಯ ಸಮಭಾಜಕ ರೇಖೆಗೆ ಅಂದರೆ ಮ್ಯಾಗ್ನೆಟಿಕ್ ಈಕ್ವೇಟರ್ಗೆ ಅತ್ಯಂತ ಹತ್ತಿರವಿತ್ತು. ಬಾಹ್ಯಾಕಾಶ ಸಂಸ್ಥೆಗೆ ಇದು ಅತ್ಯುತ್ತಮವಾದ ಜಾಗವಾಗಿತ್ತು. ಆದರೆ ಆ ಜಾಗವನ್ನು ಪಡೆಯುವುದು ಅಷ್ಟು ಸುಲಭವಾಗಿರಲಿಲ್ಲ. ಅಲ್ಲಿ ಸಾವಿರಾರು ಮೀನುಗಾರರ ಗುಡಿಸಲುಗಳು ಇದ್ದವು ಮತ್ತು ಅದಕ್ಕಿಂತ ಮುಖ್ಯವಾಗಿ ಅಲ್ಲಿ ಒಂದು ಸುಂದರವಾದ ಪುರಾತನವಾದ ಚರ್ಚ್, ಸೇಂಟ್ ಮೇರೀಸ್ ಮ್ಯಾಗ್ನೆಟಿನ್ ಅನ್ನೋ ಚರ್ಚ್ ಇತ್ತು. ವಿಕ್ರಮ್ ಸಾರಾಭಾಯಿ ಅವರು ಆ ಊರಿನ ಬಿಷಪ್ ಆಗಿದ್ದ ರೆವರೆಂಡ್ ಪೀಟರ್ ಬರ್ನಾರ್ಡ್ ತೆರೆರಾ ಅವರನ್ನು ಭೇಟಿಯಾಗಿ ತಮ್ಮ ಉದ್ದೇಶವನ್ನು ವಿವರಿಸಿದರು. ಬಿಷಪ್ ಅವರು ಒಂದು ದಿನ ಕಾಲಾವಕಾಶ ಕೇಳಿ ಭಾನುವಾರದ ಪ್ರಾರ್ಥನೆಗೆ ಬಂದಿದ್ದ ಸಾವಿರಾರು ಮೀನುಗಾರರ ಮುಂದೆ ನಿಂತು ಒಂದು ಅದ್ಭುತವಾದ ಮಾತು ಹೇಳಿದರು. ನನ್ನ ಪ್ರೀತಿಯ ಜನರೇ, ವಿಜ್ಞಾನವು ಸತ್ಯವನ್ನು ಹುಡುಕುತ್ತದೆ, ಧರ್ಮವು ಶಾಂತಿಯನ್ನು ಹುಡುಕುತ್ತೆ. ಈ ಎರಡರ ಅಂತಿಮ ಗುರಿಯು ಮನುಷ್ಯನ ಕಲ್ಯಾಣವೇ ಆಗಿದೆ. ಇಂದು ಪ್ರಸಿದ್ಧ ವಿಜ್ಞಾನಿಯೊಬ್ಬರು ನಮ್ಮ ದೇಶದ ಒಳಿತಿಗಾಗಿ ದೇವರ ಈ ಮನೆಯನ್ನು ಕೇಳುತ್ತಿದ್ದಾರೆ. ನಾವು ನಮ್ಮ ಈ ದೇವರ ಮನೆಯನ್ನು ವಿಜ್ಞಾನದ ದೇವಾಲಯವನ್ನಾಗಿ ಮಾಡಲು ಬಿಟ್ಟುಕೊಡಬಹುದೇ ಅಂತ ಕೇಳಿದರು. ಆಗ ಇಡೀ ಪ್ರಾರ್ಥನಾ ಮಂದಿರದಲ್ಲಿ ಒಮ್ಮೆಗೆ ಆಮೀನ್ ಅನ್ನೋ ಶಬ್ದ ಕೇಳಿಬಂತು. ದೇಶಕ್ಕಾಗಿ ಆ ಬಡ ಮೀನುಗಾರರು ತಮ್ಮ ದೇವರ ಮನೆಯನ್ನೇ, ತಮ್ಮ ವಸತಿಯನ್ನೇ ನಗುತ್ತಾ ಬಿಟ್ಟುಕೊಟ್ಟರು. ಕಣ್ಣೀರು ತರಿಸುವ ಈ ತ್ಯಾಗ ಭಾರತದ ಬಾಹ್ಯಾಕಾಶದ ಇತಿಹಾಸದಲ್ಲೇ ಸುವರ್ಣಾಕ್ಷರಗಳಿಂದ ಬರೆದಿಡುವಂಥದ್ದು. ಧರ್ಮ ಮತ್ತು ವಿಜ್ಞಾನ ಒಂದೇ ವೇದಿಕೆಯಲ್ಲಿ ಸೇರಿದ ಅಪೂರ್ವ ಘಟನೆ ಅದಾಗಿತ್ತು. ಇದಾದ ನಂತರ ಶುರುವಾಗಿದ್ದ ನಿಜವಾದ ಹೋರಾಟ. ಆ ಹಳೆಯ ಚರ್ಚ್ ಕಟ್ಟಡವೇ ಭಾರತದ ಮೊಟ್ಟ ಮೊದಲ ಬಾಹ್ಯಾಕಾಶ ಸಂಶೋಧನಾ ಕೇಂದ್ರವಾಯಿತು. ಅಲ್ಲಿನ ದನಗಳ ಕೊಟ್ಟಿಗೆಗಳು ಲ್ಯಾಬೊರೇಟರಿ ಆದವು. ಬಿಷಪ್ ಅವರ ಮನೆ ವಿಜ್ಞಾನಿಗಳ ಕಚೇರಿ ಆಯಿತು. ಆ ಸಣ್ಣ ಹಳ್ಳಿಯಲ್ಲಿ ಸರಿಯಾದ ಕ್ಯಾಂಟೀನ್ ವ್ಯವಸ್ಥೆಯೂ ಇರಲಿಲ್ಲ. ಕಲಾಂ ಮತ್ತು ಅವರ ತಂಡದ ವಿಜ್ಞಾನಿಗಳು ಬೆಳಿಗ್ಗೆಯಿಂದ ರಾತ್ರಿಯವರೆಗೂ ಸತತವಾಗಿ ಬಿಸಿಲಿನಲ್ಲಿ ಬೇಯುತ್ತಾ ರಾಕೆಟ್ ನಿರ್ಮಾಣದ ಕೆಲಸದಲ್ಲಿ ತೊಡಗಿದ್ರು. ಫ್ರೆಂಡ್ಸ್, ಇಂದಿನ ದಿನಗಳಲ್ಲಿ ಸಣ್ಣ ವಸ್ತುಗಳನ್ನು ಸಾಗಿಸಲು ದೊಡ್ಡ ದೊಡ್ಡ ಕ್ರೇನ್ಗಳಿವೆ. ಆದರೆ ಆ ಕಾಲದಲ್ಲಿ ರಾಕೆಟ್ನ ಬಿಡಿಭಾಗಗಳನ್ನು ಸಾಗಿಸಲು ಯಾವುದೇ ವಾಹನಗಳು ಇರಲಿಲ್ಲ. ವಿಜ್ಞಾನಿಗಳು ರಾಕೆಟ್ನ ಭಾರವಾದ ಭಾಗಗಳನ್ನು ತಮ್ಮ ಸೈಕಲ್ ಮೇಲೆ ಇಟ್ಟುಕೊಂಡು ಮರಳಿನ ಮೇಲೆ ತಳ್ಳಿಕೊಂಡು ಉಡಾವಣಾ ಸ್ಥಳಕ್ಕೆ ತರುತ್ತಿದ್ದರು. ನಮ್ಮ ದೇಶದ ಭವಿಷ್ಯವನ್ನು ಆ ವಿಜ್ಞಾನಿಗಳು ಅಕ್ಷರಶಃ ತಮ್ಮ ಹೆಗಲ ಮೇಲೆ ಹೊತ್ತು ತಂದರು. ಕೊನೆಗೂ ಆ ಸುದಿನ ಬಂದೇ ಬಿಡ್ತು. ನವೆಂಬರ್ 21, 1963 ಭಾರತದ ಮೊಟ್ಟ ಮೊದಲ ಸೌಂಡಿಂಗ್ ರಾಕೆಟ್ ನೈಕಿ ಅಪಾಚಿ ಅನ್ನೋ ಉಡಾವಣೆಯನ್ನು ಮಾಡಲು ಎಲ್ಲ ಸಿದ್ಧತೆಗಳು ಆಗಿತ್ತು. ಇಡೀ ದೇಶದ ಕಣ್ಣು ಆ ಸಣ್ಣ ಮೀನುಗಾರಕ ಹಳ್ಳಿಯ ಮೇಲಿತ್ತು. ಎಲ್ಲರ ಎದೆಯಲ್ಲೂ ಡವಡವ. ರಾಕೆಟ್ ಆಕಾಶಕ್ಕೆ ಯಶಸ್ವಿಯಾಗಿ ನೆಗೆಯಿತು.
ಆಕಾಶದಲ್ಲಿ ಮೂಡಿದ ಆ ಬೆಂಕಿಯ ಗೆರೆ ಭಾರತೀಯರ ಭವಿಷ್ಯದ ಬೃಹತ್ ಕನಸುಗಳಿಗೆ ಮತ್ತು ಇಂದಿನ ಇಸ್ರೋದ ಐತಿಹಾಸಿಕ ಸಾಧನೆಗಳಿಗೆ ಅಂದು ನಾಂದಿ ಹಾಡಿತು. ಫ್ರೆಂಡ್ಸ್, ಈ ಅಧ್ಯಾಯ ನಮಗೆ ಕಲಿಸುವ ದೊಡ್ಡ ಪಾಠ ಏನಪ್ಪ ಅಂತಂದರೆ, ದೇಶದ ಅಭಿವೃದ್ಧಿಗಾಗಿ ಜಾತಿ ಧರ್ಮಗಳನ್ನು ಮೀರಿ ನಾವೆಲ್ಲರೂ ಒಂದಾಗಬೇಕು. ಹಾಗೆಯೇ ಸೀಮಿತ ಸಂಪನ್ಮೂಲಗಳು ಇದ್ದರೂ ದೃಢವಾದ ಗುರಿ ಮತ್ತು ಒಗ್ಗಟ್ಟಿದ್ದರೆ ಏನನ್ನಾದರೂ ಬೇಕಾದರೂ ಸಾಧಿಸಬಹುದು ಅನ್ನೋದನ್ನು ಕಲಾಂ ಅವರ ಈ ಹಂತದ ಜೀವನ ಸಾಬೀತುಪಡಿಸುತ್ತದೆ. ಅಧ್ಯಾಯ 6: ಸಾಲು ಸಾಲು ಸಾವುಗಳು ಮತ್ತು ಉರಿಯುವ ಕನಸು. ಸ್ನೇಹಿತರೆ, ಇಂದಿನ ಅಧ್ಯಾಯದಲ್ಲಿ ಸೈಕಲ್ ಮೇಲೆ ರಾಕೆಟ್ ಹೊತ್ತೊಯ್ದ ಆ ರೋಚಕ ಕಥೆಗಳನ್ನು ಕೇಳಿದ್ದೀರಿ. ಈಗ ಅಧ್ಯಾಯ 6ರ ಕಡೆಗೆ ಬರೋಣ. ಈ ಹಂತವು ಕಲಾಂ ಅವರ ಜೀವನದ ಅತ್ಯಂತ ನೋವಿನ ಮತ್ತು ಅಷ್ಟೇ ಜವಾಬ್ದಾರಿಯುತ ದಿನಗಳನ್ನು ನಮ್ಮ ಮುಂದೆ ಇಡುತ್ತೆ. ಭಾರತವು ತನ್ನದೇ ಆದ ಸ್ವಂತ ಉಪಗ್ರಹ ಉಡಾವಣಾ ವಾಹನ ಅಂದರೆ SLV ಅಂದರೆ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಅನ್ನು ನಿರ್ಮಿಸಬೇಕು ಅನ್ನೋ ಬಹುದೊಡ್ಡ ಕನಸನ್ನು ಡಾಕ್ಟರ್ ವಿಕ್ರಮ್ ಸಾರಾಭಾಯಿ ಅವರು ಕಂಡಿದ್ದರು. ಈ ಬೃಹತ್ ಪ್ರಾಜೆಕ್ಟ್ ನಾಯಕರಾಗಿ ಅಂದರೆ ಪ್ರಾಜೆಕ್ಟ್ ಡೈರೆಕ್ಟರ್ ಆಗಿ ಅಬ್ದುಲ್ ಕಲಾಂ ಅವರನ್ನು ಆಯ್ಕೆ ಮಾಡಲಾಯಿತು. ಇದು ಕಲಾಂ ಅವರ ಪಾಲಿಗೆ ಒಂದು ಅಗ್ನಿ ಪರೀಕ್ಷೆ ಆಗಿತ್ತು. 10,000ಕ್ಕೂ ಹೆಚ್ಚು ಬಿಡಿಭಾಗಗಳು, 100 ವಿಜ್ಞಾನಿಗಳು ಮತ್ತು ಇಡೀ ದೇಶದ ಪ್ರತಿಷ್ಠೆ ಎಲ್ಲವೂ ಈಗ ಕಲಾಂ ಅವರ ಹೆಗಲ ಮೇಲೆ ಇತ್ತು. ಎಲ್ಲರೂ ಒಂದೇ ಕುಟುಂಬದಂತೆ ಒಗ್ಗೂಡಿ SLV-3 ಮಾಡಲು ಕೆಲಸ ಮಾಡಲು ಶುರು ಮಾಡಿದರು. ಆದರೆ ಎಲ್ಲವೂ ಸರಿಯಾಗಿ ನಡೆಯುತ್ತಿದೆ ಎನ್ನುವಾಗಲೇ 1971 ಡಿಸೆಂಬರ್ 30ರಂದು ಒಂದು ಆಘಾತಕಾರಿ ಸುದ್ದಿ ಬಂತು. ಭಾರತದ ಬಾಹ್ಯಾಕಾಶದ ಪಿತಾಮಹ ಕಲಾಂ ಅವರ ಪಾಲಿನ ದೇವರಂತಿದ್ದ ಡಾಕ್ಟರ್ ವಿಕ್ರಮ್ ಸಾರಾಭಾಯಿ ಅವರು ತಮ್ಮ 52ನೇ ವಯಸ್ಸಿನಲ್ಲಿಯೇ ಅಕಾಲಿಕವಾಗಿ ಹೃದಯಾಘಾತದಿಂದ ನಿಧನರಾದರು. ಈ ಸುದ್ದಿ ಕೇಳಿ ಇಡೀ ದೇಶವೇ ಅನಾಥವಾಯಿತು. ಕಲಾಂ ಅವರಿಗಂತೂ ತಮ್ಮ ಸ್ವಂತ ತಂದೆಯನ್ನೇ ಕಳೆದುಕೊಂಡಷ್ಟು ದುಃಖವಾಯಿತು. ಭಾರತದ ಬಾಹ್ಯಾಕಾಶ ಕನಸಿಗೆ ಅಡಿಪಾಯ ಹಾಕಿದ್ದ ಆ ಮಹಾನ್ ಚೇತನ ದಿಢೀರನೆ ಕಣ್ಮರೆಯಾಯಿತು. ಸಾರಾಭಾಯಿ ಅವರ ಕನಸನ್ನು ಹೇಗಾದರೂ ಮಾಡಿ ನನಸು ಮಾಡುವುದೇ ಅವರಿಗೆ ನಾವು ಸಲ್ಲಿಸುವ ನಿಜವಾದ ಶ್ರದ್ಧಾಂಜಲಿ ಅಂತ ನಿರ್ಧರಿಸಿದ ಕಲಾಂ ಮತ್ತು ಅವರ ತಂಡ ಕಣ್ಣೀರನ್ನು ನುಂಗಿಕೊಂಡು ಹಗಲಿರುಳು ಕೆಲಸ ಶುರು ಮಾಡಿದ್ರು. ಆದರೆ ವಿಧಿ ಕಲಾಂ ಅವರೊಡನೆ ಆಡುತ್ತಿದ್ದ ಕ್ರೂರ ಆಟ ಅಲ್ಲಿಗೆ ನಿಂತಿರಲಿಲ್ಲ. ಕೆಲವೇ ದಿನಗಳಲ್ಲಿ ಕಲಾಂ ಅವರಿಗೆ ಜನ್ಮ ನೀಡಿದ್ದ, ಅದೆಷ್ಟೋ ಬಡವರಿಗೆ ಅನ್ನ ನೀಡಿದ್ದ ಅವರ ಪ್ರೀತಿಯ ತಾಯಿ ಆಶಿಯಮ್ಮ ಇಹಲೋಕ ತ್ಯಜಿಸಿದರು. ತಾಯಿಯ ಸಾವಿನ ನೋವಿನಿಂದ ಹೊರಬರುವ ಮುನ್ನವೇ ಇಡೀ ಕುಟುಂಬದ ಆಧಾರ ಸ್ತಂಭವಾಗಿದ್ದ, ಬಾಲ್ಯದಿಂದಲೂ ಪ್ರಾಮಾಣಿಕತೆಯ ಪಾಠ ಹೇಳಿಕೊಡುತ್ತಿದ್ದ ಅವರ ತಂದೆ ಜೈನುಲಬ್ದೀನ್ ಅವರು ಕೂಡ ತಮ್ಮನ್ನು 105ನೇ ವಯಸ್ಸಿನಲ್ಲಿ ಕೊನೆ ಉಸಿರೆಳೆದಿದ್ದರು. ಒಂದೇ ಮನೆಯ 2 ದೀಪಗಳು ಒಟ್ಟಿಗೆ ಆರಿ ಹೋಗಿದ್ದವು. ಈ ಸಾಲು ಸಾಲು ಸಾವುಗಳು ಕಲಾಂ ಅವರನ್ನು ಮಾನಸಿಕವಾಗಿ ಜರ್ಜರಿತರನ್ನಾಗಿ ಮಾಡಿದ್ವು. ಆದರೆ ಈ ದುಃಖದ ಬೆನ್ನಲ್ಲೇ ಅವರಿಗೆ ಅತಿ ದೊಡ್ಡ ಪೆಟ್ಟು ಬಿದ್ದಿದ್ದು ಅವರ ಪ್ರೀತಿಯ ಭಾವ ಅಹಮದ್ ಜಲಾಲುದ್ದೀನ್ ಅವರ ನಿಧನದಿಂದ. ಬಾಲ್ಯದಲ್ಲಿ ಕಲಾಂ ಅವರ ಜೊತೆ ಸಮುದ್ರದ ದಡದಲ್ಲಿ ನಡೆಯುತ್ತಾ ಪ್ರಪಂಚದ ಅರಿವು ಮೂಡಿಸಿ ಅವರ ಮುಕ್ತ ಮನಸ್ಸಿನಲ್ಲಿ ಆಕಾಶಕ್ಕೆ ಹಾರುವ ದೊಡ್ಡ ದೊಡ್ಡ ಕನಸುಗಳನ್ನು ಬಿತ್ತಿದ್ದ ಅದೇ ಜಲಾಲುದ್ದೀನ್ ಈಗ ಶಾಶ್ವತವಾಗಿ ಕಣ್ಮುಚ್ಚಿದರು. ಯಾರೋ ಕಲಾಂ ಅವರ ಕನಸಿಗೆ ರೆಕ್ಕೆಗಳನ್ನು ಕೊಟ್ಟಿದ್ದರೋ ಅವರು ಆ ಕನಸು ನನಸಾಗುವುದನ್ನು ನೋಡಲು ಬದುಕಿರಲಿಲ್ಲ. ತಮ್ಮನ್ನು ಬೆಳೆಸಿದ, ಪ್ರೀತಿಸಿದ ಮತ್ತು ಮಾರ್ಗದರ್ಶನ ನೀಡಿದ ಎಲ್ಲರೂ ಒಬ್ಬೊಬ್ಬರಾಗಿ ದೂರವಾಗ್ತಾ ಇದ್ರು. ಕಲಾಂ ಅಕ್ಷರಶಃ ಒಂಟಿಯಾಗಿದ್ದರು. ಸ್ನೇಹಿತರೆ, ಇಂತಹ ಭೀಕರ ಒಂಟಿತನ ಮತ್ತು ದುಃಖದ ಸಮಯದಲ್ಲಿ ಸಾಮಾನ್ಯ ಮನುಷ್ಯನಾಗಿದ್ದರೆ ಸಂಪೂರ್ಣ ಕುಸಿದು ಹೋಗ್ತಾ ಇದ್ದ, ಡಿಪ್ರೆಷನ್ಗೆ ಜಾರುತ್ತಿದ್ದ. ಆದರೆ ಕಲಾಂ ಅವರು ಹಾಗೆ ಮಾಡಲಿಲ್ಲ. ಅವರು ತಮ್ಮ ಕಣ್ಣೀರನ್ನು ಒರೆಸಿಕೊಂಡರು. ತಮ್ಮೆಲ್ಲ ನೋವು ಮತ್ತು ಒಂಟಿತನವನ್ನು SLV-3 ಪ್ರಾಜೆಕ್ಟ್ನ ಯಶಸ್ವಿಗಾಗಿ ಮುಡುಪಾಗಿ ಇಟ್ಟರು. ತಮ್ಮ ಗುರು ಸಾರಾಭಾಯಿ ಮತ್ತು ತಂದೆ ತಾಯಿಯರ ಆಶೀರ್ವಾದ ಸದಾ ತನ್ನೊಂದಿಗೆ ಇರುತ್ತದೆ ಅನ್ನೋ ಅಚಲವಾದ ನಂಬಿಕೆಯಿಂದ ಊಟ ನಿದ್ದೆ ಮರೆತು ದಿನದ 18 ಗಂಟೆಗಳ ಕಾಲ ಲ್ಯಾಬ್ನಲ್ಲಿ
ಲ್ಯಾಬ್ನಲ್ಲಿಯೇ ಕಳೆಯಲು ಶುರು ಮಾಡಿದರು. ಅವರ ಮನಸ್ಸಿನಲ್ಲಿದ್ದ ದುಃಖವೆಲ್ಲವೂ ಈಗ ರಾಕೆಟ್ ನಿರ್ಮಾಣದ ಬೆಂಕಿಯಾಗಿ ಬದಲಾಗಿತ್ತು. ಫ್ರೆಂಡ್ಸ್, ಈ ಅಧ್ಯಾಯವು ನಮಗೆ ಜೀವನದ ಅತ್ಯಂತ ಕಠಿಣವಾದ ಸತ್ಯವನ್ನು ಕಲಿಸುತ್ತದೆ. ಸಾವು ಮತ್ತು ನೋವುಗಳು ಪ್ರತಿಯೊಬ್ಬರ ಜೀವನದ ಒಂದು ಭಾಗ. ಆದರೆ ಆ ನೋವಿನಲ್ಲಿಯೇ ಮುಳುಗಿ ಹೋಗದೆ ಆ ನೋವನ್ನೇ ನಮ್ಮ ಮುಂದಿನ ದೊಡ್ಡ ಸಾಧನೆಯ ಮೆಟ್ಟಿಲನ್ನಾಗಿ ಮಾಡಿಕೊಳ್ಳುವವನೇ ನಿಜವಾದ ಸಾಧಕ. ಅಧ್ಯಾಯ 7. ಕಣ್ಣೆದುರೆ ಕಮರಿದ ಕನಸು ಮತ್ತು ಶ್ರೇಷ್ಠ ನಾಯಕನ ಬೆಂಬಲ. ಫ್ರೆಂಡ್ಸ್, ಇಂದಿನ ಅಧ್ಯಾಯದಲ್ಲಿ ಸಾಲು ಸಾವುಗಳಿಂದ ಕಲಾಂ ಅವರು ಅನುಭವಿಸಿದ ಮಾನಸಿಕ ವೇದನೆಯನ್ನು ನಾವು ನೋಡಿದ್ವಿ. ಈಗ ಅಧ್ಯಾಯ 7ರ ಕಡೆಗೆ ಬರೋಣ. ಈ ಅಧ್ಯಾಯದಲ್ಲಿ ಕಲಾಂ ಅವರ ವೃತ್ತಿ ಜೀವನದ ಅತಿ ದೊಡ್ಡ ಸೋಲು ಮತ್ತು ಅವರು ಕಲಿತ ಬಹು ದೊಡ್ಡ ಪಾಠ ಅಡಗಿದೆ. ಸರಿಸುಮಾರು 10 ವರ್ಷಗಳ ಹಗಲಿರುಳಿನ ಕಠಿಣ ಪರಿಶ್ರಮ, ಸಾವಿರಾರು ವಿಜ್ಞಾನಿಗಳ ಬೆವರು ಅಂತಿಮವಾಗಿ ಆ ದಿನ ಬಂದೇ ಬಿಟ್ಟಿತು. 1979ರ ಆಗಸ್ಟ್ 10 ಶ್ರೀಹರಿಕೋಟದ ಉಡಾವಣಾ ಕೇಂದ್ರ. ಇಡೀ ದೇಶದ ಕಣ್ಣು ಕಲಾಂ ಅವರ ನೇತೃತ್ವದಲ್ಲಿ ನಿರ್ಮಾಣವಾಗಿದ್ದ SLV-3 ರಾಕೆಟ್ ಮೇಲೆ ಇತ್ತು. ಕೌಂಟ್ಡೌನ್ ಶುರುವಾಗಿತ್ತು. ಉಡಾವಣೆಗೆ ಕೇವಲ 8 ನಿಮಿಷಗಳು ಇರಬೇಕಾದ್ರೆ ರಾಕೆಟ್ನ 2ನೇ ಹಂತದ ಕಂಟ್ರೋಲ್ ಸಿಸ್ಟಮ್ ಒಂದು ಎಚ್ಚರಿಕೆಯ ಸಂದೇಶವನ್ನು ನೀಡಿತು. ರಾಕೆಟ್ನ 2ನೇ ಹಂತದ ಕಂಟ್ರೋಲ್ ಸಿಸ್ಟಮ್ನಲ್ಲಿ ದ್ರವ ಸೋರಿಕೆ ಆಗುತ್ತಿದೆ. ಈಗ ಉಡಾವಣೆ ಮಾಡುವುದು ಅಪಾಯಕಾರಿ. ಉಡಾವಣೆಯನ್ನು ನಿಲ್ಲಿಸಿ ಅಂತ ಕಂಪ್ಯೂಟರ್ ಸೂಚಿಸಿತು. ಪ್ರಾಜೆಕ್ಟರ್ ಡೈರೆಕ್ಟರ್ ಆಗಿದ್ದ ಕಲಾಂ ಅವರ ಎದೆಯಲ್ಲಿ ನಡುಕ ಶುರುವಾಯಿತು. ಅವರು ತಕ್ಷಣ ತಮ್ಮ ತಂಡದ ತಜ್ಞರ ಜೊತೆ ಚರ್ಚಿಸಿದರು. ಕಂಪ್ಯೂಟರ್ ಎಚ್ಚರಿಕೆ ನೀಡಿದ್ದರೂ ರಾಕೆಟ್ನಲ್ಲಿ ಸಾಕಷ್ಟು ಇಂಧನವಿದೆ. ಆ ಸೋರಿಕೆಯ ನಡುವೆಯೂ ಅದು ಯಶಸ್ವಿಯಾಗಿ ಕಕ್ಷೆ ಸೇರುತ್ತದೆ ಅನ್ನೋ ನಂಬಿಕೆ ಕಲಾಂ ಅವರಿಗೆ ಇತ್ತು. ಹೀಗಾಗಿ ಅವರು ಬಹುದೊಡ್ಡ ರಿಸ್ಕ್ ತೆಗೆದುಕೊಂಡು ಕಂಪ್ಯೂಟರನ್ನು ಬೈಪಾಸ್ ಮಾಡಿ ಮ್ಯಾನ್ಯಲ್ ಆಗಿ ರಾಕೆಟ್ ಉಡಾವಣೆಗೆ ಆದೇಶ ನೀಡಿದರು. ಬೆಂಕಿ ಉಗುಳುತ್ತಾ ರಾಕೆಟ್ ಆಕಾಶಕ್ಕೆ ಹಾರಿತು. ಮೊದಲ ಹಂತ ಯಶಸ್ವಿ ಆಯಿತು. ಎಲ್ಲರ ಮುಖದಲ್ಲೂ ಮಂದಹಾಸ. ಆದರೆ 2ನೇ ಹಂತದಲ್ಲಿ ಕಂಪ್ಯೂಟರ್ ಹೇಳಿದಂತೆಯೇ ಕಂಟ್ರೋಲ್ ಸಿಸ್ಟಮ್ ಸಂಪೂರ್ಣವಾಗಿ ಕೈಕೊಟ್ಟಿತು. ಕಣ್ಣು ಮಿಟುಕಿಸುವಷ್ಟರಲ್ಲಿ ಇಡೀ ರಾಕೆಟ್ ದಿಕ್ಕು ತಪ್ಪಿ ಕೆಳಗೆ ಬಿದ್ದು ಬಂಗಾಳ ಕೊಲ್ಲಿಯ ಸಮುದ್ರದ ಪಾಲಾಯಿತು. 10 ವರ್ಷಗಳ ಕಠಿಣ ಪರಿಶ್ರಮ, ಕೋಟ್ಯಾಂತರ ರೂಪಾಯಿಯ ಹಣ, ದೇಶದ ಪ್ರತಿಷ್ಠೆ ಎಲ್ಲವೂ ಒಂದೇ ಕ್ಷಣದಲ್ಲಿ ಕಣ್ಣೆದುರೇ ಸಮುದ್ರದ ಪಾಲಾಗಿತ್ತು. ಕಲಾಂ ಅವರಿಗೆ ಅಕ್ಷರಶಃ ಭೂಮಿ ಬಾಯ್ಬಿಟ್ಟಂತೆ ಭಾಸವಾಯಿತು. ಅವರಿಗೆ ವಿಪರೀತ ಭಯ ಮತ್ತು ಅಪರಾಧ ಮನೋಭಾವ ಕಾಡತೊಡಗಿತು. ನನ್ನ ತಪ್ಪು ನಿರ್ಧಾರದಿಂದ ಇಡೀ ದೇಶದ ಹಣ ನೀರಲ್ಲಿ ಹೋಯ್ತಲ್ಲ ಅಂತ ಅವರು ಕುಸಿದು ಹೋದರು. ಉಡಾವಣೆ ವಿಭಾಗವಾದ ತಕ್ಷಣ ಪತ್ರಕರ್ತರು ಕಾಯುತ್ತಿದ್ದರು. ಪತ್ರಿಕಾಗೋಷ್ಠಿಯಲ್ಲಿ ಅವರನ್ನು ಎದುರಿಸುವ ಕನಿಷ್ಠ ಧೈರ್ಯವೂ ಕಲಾಂ ಅವರಿಗೆ ಇರಲಿಲ್ಲ. ನೀವು ಕೋಟ್ಯಾಂತರ ರೂಪಾಯಿಗಳನ್ನು ಸಮುದ್ರಕ್ಕೆ ಸುರಿದಿದ್ದೀರಿ ಅಂತ ಪತ್ರಕರ್ತರು ಹರಿಹಾಯುವುದು ಖಚಿತವಾಯಿತು. ಆಗ ನಡೆದಿದೆ ಒಂದು ಪವಾಡ. ಇಸ್ರೋದ ಚೇರ್ಮನ್ ಆಗಿದ್ದ ಪ್ರೊಫೆಸರ್ ಸತೀಶ್ ಧವನ್ ಅವರು ಮುಂದೆ ಬಂದರು. ಅವರು ನಡುಗುತ್ತಿದ್ದ ಕಲಾಂ ಅವರನ್ನು ತಮ್ಮ ಹಿಂದಕ್ಕೆ ನಿಲ್ಲಿಸಿ ತಾವೇ ಸ್ವತಃ ಪತ್ರಕರ್ತರ ಎದುರು ಮೈಕ್ ಹಿಡಿದರು. ಪತ್ರಕರ್ತರ ಕಠಿಣ ಪ್ರಶ್ನೆಗಳಿಗೆ ಧವನ್ ಅವರು ಅತ್ಯಂತ ಶಾಂತವಾಗಿ ಉತ್ತರಿಸಿದರು. ಹೌದು, ನಮ್ಮ ಉಡಾವಣೆ ವಿಫಲವಾಗಿದೆ. ಈ ಪ್ರಾಜೆಕ್ಟ್ನ ಮುಖ್ಯಸ್ಥನಾಗಿ ಈ ಸೋಲಿನ ಸಂಪೂರ್ಣ ಜವಾಬ್ದಾರಿಯನ್ನು ನಾನು ಹೊರುತ್ತೇನೆ ಅಂತ ಹೇಳಿದರು. ಮುಂದುವರೆದು, ಆದರೆ ನನ್ನ ತಂಡದ ವಿಜ್ಞಾನಿಗಳ ಕಠಿಣ ಪರಿಶ್ರಮದ ಮೇಲೆ ನನಗೆ ಸಂಪೂರ್ಣ ನಂಬಿಕೆ ಇದೆ. ಮುಂದಿನ ವರ್ಷ ನಾವು ಇದೇ ಜಾಗದಲ್ಲಿ ಖಂಡಿತ ಯಶಸ್ವಿ ಆಗ್ತೇವೆ ಅಂತ ಆತ್ಮವಿಶ್ವಾಸದಿಂದ ನುಡಿದರು. ಫ್ರೆಂಡ್ಸ್, ತಪ್ಪು ಮಾಡಿದ್ದು ಕಲಾಂ. ಆದರೆ ಇಸ್ರೋ ಚೇರ್ಮನ್ ಆಗಿದ್ದ ಸತೀಶ್ ಧವನ್ ಅವರು ಇಡೀ ಸೋಲಿನ ಜವಾಬ್ದಾರಿಯನ್ನು ತಮ್ಮ ಹೆಗಲ ಮೇಲೆ ಹೊತ್ತುಕೊಂಡು ಕಲಾಂ ಮತ್ತು ಅವರ ತಂಡವನ್ನು ಸಾರ್ವಜನಿಕರ ಟೀಕೆಯಿಂದ ರಕ್ಷಿಸಿದರು. ಈ ಘಟನೆ ನಮಗೆ ಕಲಿಸುವ ಬಹುದೊಡ್ಡ ಪಾಠ ಏನಪ್ಪ ಅಂತಂದರೆ, ಒಬ್ಬ ನಾಯಕ ಹೇಗಿರಬೇಕು ಅನ್ನೋದನ್ನು. ತಂಡವು ಸೋತಾಗ ನಾಯಕ ಆ ಸೋಲನ್ನು ತಾನು ಸ್ವೀಕರಿಸಬೇಕು ಮತ್ತು ತನ್ನ ತಂಡಕ್ಕೆ ರಕ್ಷಣೆಯಾಗಿ ನಿಲ್ಲಬೇಕು ಅನ್ನೋದು ಕಲಾಂ ಅವರು ಕಣ್ಣೀರು ಹಾಕುತ್ತಲೇ ಈ ಕಹಿ ಘಟನೆಯಿಂದ ಕಲಿತರು. ಮುಂದಿನ ಬಾರಿ ಗೆಲ್ಲಲೇಬೇಕು ಅನ್ನೋ ಬೆಂಕಿ
ಈಗ ಕಲಾಂ ಅವರ ಎದೆಯಲ್ಲಿ 100 ಮಡಿ ಆಗಿತ್ತು. ಅಧ್ಯಾಯ 8. ರೋಹಿಣಿಯ ಯಶಸ್ಸು ಮತ್ತು ನಾಯಕತ್ವದ ಸುವರ್ಣ ಪಾಠ. ಫ್ರೆಂಡ್ಸ್, ಇಂದಿನ ವಿಡಿಯೋದಲ್ಲಿ ನಾವು ಕಂಡ ಆ ಭೀಕರ ಸೋಲು ಕೇವಲ ಒಂದು ಅಂತ್ಯವಾಗಿರಲಿಲ್ಲ, ಅದೊಂದು ಅತಿ ದೊಡ್ಡ ಗೆಲುವಿನ ಮುನ್ನುಡಿ ಆಗಿತ್ತು. 1973ರ ಆ ಕಹಿ ಘಟನೆಯ ನಂತರ ಇಡೀ ಇಸ್ರೋ ತಂಡಕ್ಕೆ ಪ್ರೊಫೆಸರ್ ಸತೀಶ್ ಧವನ್ ಬೆಂಬಲದ ಮಾತುಗಳು ಸಂಜೀವಿನಿಯಂತೆ ಕೆಲಸ ಮಾಡಿತು. ಒಂದು ದೊಡ್ಡ ಸೋಲಿನ ನಂತರ ಮನುಷ್ಯ ಸಾಮಾನ್ಯವಾಗಿ ಕುಸಿದು ಹೋಗ್ತಾನೆ. ಆದರೆ ಡಾಕ್ಟರ್ ಕಲಾಂ ಮತ್ತು ಅವರ ತಂಡ ತಮ್ಮ ನೋವನ್ನೆಲ್ಲ ಬದಿಗಿಟ್ಟು ಇಂದಿನ ತಪ್ಪುಗಳನ್ನು ತಿದ್ದಿಕೊಂಡು ಮತ್ತೆ ಹಗಲಿರುಳು ಒಂದೇ ಸಮನೆ ಕೆಲಸ ಶುರು ಮಾಡಿದ್ರು. ಆಗಸ್ಟ್ 1979ರಿಂದ ಜುಲೈ 1980ರವರೆಗೆ ಬರೋಬ್ಬರಿ 11 ತಿಂಗಳುಗಳ ಕಾಲ ಯಾರಿಗೂ ಸರಿಯಾದ ಊಟವಿಲ್ಲ, ನಿದ್ದೆ ಇಲ್ಲ, ಲ್ಯಾಬ್ ಬಿಟ್ಟು ಹೊರಗೆ ಬರಲೇ ಇಲ್ಲ. ಈ ಬಾರಿ ಗೆಲ್ಲಲೇಬೇಕು, ಇಡೀ ಪ್ರಪಂಚಕ್ಕೆ ಭಾರತದ ಶಕ್ತಿಯನ್ನು ತೋರಿಸಲೇಬೇಕು ಅನ್ನೋ ಆಟ ಪ್ರತಿಯೊಬ್ಬ ವಿಜ್ಞಾನಿಯ ರಕ್ತದಲ್ಲಿಯೂ ಕುದಿಯುತ್ತಿತ್ತು. ರಾಕೆಟ್ನ ಪ್ರತಿಯೊಂದು ಬಿಡಿಭಾಗ 106 ಬಾರಿ ಪರೀಕ್ಷೆ ಮಾಡಲಾಯಿತು. ಹಿಂದಿನ ಬಾರಿ ಕೈಕೊಟ್ಟಿದ್ದ ಕಂಟ್ರೋಲ್ ಸಿಸ್ಟಮನ್ನು ಸಂಪೂರ್ಣವಾಗಿ ಹೊಸದಾಗಿ ಮತ್ತು ಅತ್ಯಂತ ಸುರಕ್ಷಿತವಾಗಿ ವಿನ್ಯಾಸಗೊಳಿಸಲಾಯಿತು. ಕೊನೆಗೂ ಆ ಐತಿಹಾಸಿಕ ದಿನ ಬಂದೇ ಬಿಡ್ತು. ಜುಲೈ 18, 1980 ಬೆಳಗಿನ ಜಾವ 8 ಗಂಟೆ. ಮತ್ತೆ ಶ್ರೀಹರಿಕೋಟದ ಅದೇ ಉಡಾವಣಾ ಕೇಂದ್ರ, ಮತ್ತೆ ಕಲಾಂ ಅವರದೇ ನೇತೃತ್ವ. ಆದರೆ ಈ ಬಾರಿ ಸಿದ್ಧತೆ ಬೇರೆಯೇ ಮಟ್ಟದಲ್ಲಿ ಇತ್ತು. ಉಡಾವಣೆಗೆ ಕೇವಲ ನಿಮಿಷಗಳು ಬಾಕಿ ಇರುವಾಗ ಇಡೀ ದೇಶದ ಉಸಿರು ಬಿಗಿ ಹಿಡಿದಿತ್ತು. ಕಲಾಂ ಅವರ ಎದೆಯಲ್ಲಿ 100 ಆನೆಗಳು ಒಟ್ಟಿಗೆ ಓಡುತ್ತಿರುವಂತಹ ಅನುಭವ ಅವರದಾಗಿತ್ತು. ಕಂಟ್ರೋಲ್ ರೂಮ್ನಲ್ಲಿದ್ದ ಸಂಪೂರ್ಣ ಮೌನ, ಕೇವಲ ಕಂಪ್ಯೂಟರ್ಗಳ ಸಂದು ಮಾತ್ರ ಕೇಳ್ತಾ ಇತ್ತು. 10, 9, 8 ಎಂದು ಕೌಂಟ್ ಡೌನ್ ಶುರುವಾಗಿತ್ತು. 3, 2, 1, 0. ಭೂಮಿಗೆ ನಡುಗುವಂತಹ ಶಬ್ದದೊಂದಿಗೆ ಬೆಂಕಿಯನ್ನು ಉಗುಳುತ್ತಾ 17 ಟನ್ ತೂಕದ ಆ ಬೃಹತ್ SLV-3 ರಾಕೆಟ್ ಆಕಾಶಕ್ಕೆ ಯಶಸ್ವಿಯಾಗಿ ನೆಗೆಯಿತು. ಮೊದಲ ಹಂತ ಯಶಸ್ವಿಯಾಗಿ ಬೇರ್ಪಟ್ಟಿತು. 2ನೇ ಹಂತ, 3ನೇ ಹಂತ ಎಲ್ಲವೂ ಕರಾರುವಕ್ಕಾಗಿ ಅಚ್ಚುಕಟ್ಟಾಗಿ ಕೆಲಸ ಮಾಡಿದವು. ಉಡಾವಣೆಯಾದ ಕ್ಷಣದಲ್ಲಿ 10 ನಿಮಿಷಗಳಲ್ಲಿ ಕಂಟ್ರೋಲ್ ರೂಮ್ನಲ್ಲಿದ್ದ ಸ್ಪೀಕರ್ನಿಂದ ಆ ಬಹು ನಿರೀಕ್ಷಿತ ಸಿಹಿ ಸುದ್ದಿ ಬಂತು. ರೋಹಿಣಿ ಉಪಗ್ರಹ ಯಶಸ್ವಿಯಾಗಿ ಭೂಮಿಯ ಕಕ್ಷೆಯನ್ನು ಸೇರಿದೆ. ಅಷ್ಟೇ. ಇಡೀ ಕಂಟ್ರೋಲ್ ರೂಮ್ನಲ್ಲಿ ಕರತಡನ, ಹರ್ಷೋದ್ಗಾರ. ವಿಜ್ಞಾನಿಗಳ ಕಣ್ಣಲ್ಲಿ ಆನಂದ ಬಾಷ್ಪ. ವರ್ಷಗಳ ಗಟ್ಟಲೆ ಪರಿಶ್ರಮಕ್ಕೆ ಕೊನೆಗೂ ಜಯ ಸಿಕ್ಕಿತು. ಸಹೋದ್ಯೋಗಿಗಳು ಕಲಾಂ ಅವರನ್ನು ಎತ್ತು ಕುಣಿದಾಡಿದರು. ಅಮೆರಿಕ, ರಷ್ಯಾ, ಫ್ರಾನ್ಸ್, ಜಪಾನ್ ಮತ್ತು ಚೀನಾದಂತಹ ದೊಡ್ಡ ದೊಡ್ಡ ದೇಶಗಳ ಸಾಲಿನಲ್ಲಿ ಅಂದು ನಮ್ಮ ಭಾರತ ಕೂಡ ಹೆಮ್ಮೆಯಿಂದ ಸೇರಿತು. ನಮ್ಮ ದೇಶವು ತನ್ನದೇ ಆದ ಸ್ವಂತ ರಾಕೆಟ್ ಮೂಲಕ ಉಪಗ್ರಹವನ್ನು ಹಾರಿಸಿದ ಮಹಾನ್ ಸಾಧನೆ ಮಾಡಿತ್ತು. ಅಬ್ದುಲ್ ಕಲಾಂ ಎನ್ನುವ ರಾಮೇಶ್ವರಂನ ಸಾಮಾನ್ಯ ಹುಡುಗ ಇಡೀ ಪ್ರಪಂಚವೇ ಭಾರತದತ್ತ ತಿರುಗಿ ನೋಡುವಂತೆ ಮಾಡಿದ್ದ. ಆದರೆ ಸ್ನೇಹಿತರೆ, ಇಲ್ಲಿ ನಡೆದಿದ್ದು ಇತಿಹಾಸವೇ ಮರೆಯಲಾಗದಂತಹ ಮತ್ತೊಂದು ಅದ್ಭುತ ಘಟನೆ. ಉಡಾವಣೆ ಯಶಸ್ವಿಯಾದ ತಕ್ಷಣ ಪತ್ರಿಕಾಗೋಷ್ಠಿ ಕರೆಯಲಾಗಿತ್ತು. ದೇಶ ವಿದೇಶಗಳ ಪತ್ರಕರ್ತರು ಸೇರಿದ್ರು. ಇಂದಿನ ವರ್ಷ ಉಡಾವಣೆ ವಿಫಲವಾದಾಗ ಕಲಾಂ ಅವರ ಕೈಯಿಂದ ಮೈಕ್ ಕಸಿದುಕೊಂಡು ಆ ಸೋಲಿನ ಸಂಪೂರ್ಣ ಜವಾಬ್ದಾರಿಯನ್ನು ತಾವೇ ಹೊತ್ತುಕೊಂಡಿದ್ದ ಇಸ್ರೋ ಚೇರ್ಮನ್ ಸತೀಶ್ ಧವನ್ ಅವರು ಇಂದು ಅದೇ ಪತ್ರಿಕಾಗೋಷ್ಠಿಯಲ್ಲಿ ಕಲಾಂ ಅವರನ್ನು ತಮ್ಮ ಬಳಿ ಕರೆದರು. ಕಲಾಂ, ಇವತ್ತಿನ ಈ ಐತಿಹಾಸಿಕ ಗೆಲುವು ನಿನ್ನದು ಮತ್ತು ನಿನ್ನ ತಂಡದ ಕಠಿಣ ಪರಿಶ್ರಮದ್ದು. ಹೋಗು, ನೀನೇ ಸ್ವತಃ ಪತ್ರಕರ್ತರನ್ನು ಉದ್ದೇಶಿಸಿ ಮಾತನಾಡು ಮತ್ತು ಈ ಯಶಸ್ಸನ್ನು ಸಂಭ್ರಮಿಸು ಎಂದು ಹೇಳಿ ಆ ಯಶಸ್ಸಿನ ವೇದಿಕೆಯನ್ನು ಕಲಾಂ ಅವರಿಗೆ ಬಿಟ್ಟುಕೊಟ್ಟರು. ತಾವು ಮಾತ್ರ ಒಂದು ಹೆಜ್ಜೆ ಹಿಂದಕ್ಕೆ ಸರಿದು ನಗುತ್ತಾ ನಿಂತರು. ಸ್ನೇಹಿತರೆ, ಎಂತಹದ್ದೇ ಅದ್ಭುತ ನಾಯಕತ್ವ ಅಲ್ವೇ? ತಂಡ ಸೋತಾಗ ಒಬ್ಬ ನಿಜವಾದ ನಾಯಕ ಆ ಸೋಲಿನ ಜವಾಬ್ದಾರಿಯನ್ನು ತನ್ನ ಹೆಗಲಿಗೆ ತೆಗೆದುಕೊಳ್ಳುತ್ತಾನೆ. ಆದರೆ ಅದೇ ತಂಡ ಗೆದ್ದಾಗ ಆ ಯಶಸ್ಸಿನ ಸಂಪೂರ್ಣ ಶ್ರೇಯಸ್ಸನ್ನು ತನ್ನ ತಂಡಕ್ಕೆ ಅರ್ಪಿಸುತ್ತಾನೆ.
ಈ ಬಹುದೊಡ್ಡ ಸುವರ್ಣ ಪಾಠವನ್ನು ಕಲಾಂ ಅವರು ಅವತ್ತು ಸತೀಶ್ ಧವನ್ ಅವರನ್ನು ಕಣ್ಣಾರೆ ಕಂಡು ಕಲಿತರು. ಈ ಐತಿಹಾಸಿಕ ಗೆಲುವಿನ 1 ತಿಂಗಳ ನಂತರ ಆಗಿನ ಪ್ರಧಾನಮಂತ್ರಿಗಳಾದ ಇಂದಿರಾ ಗಾಂಧಿ ಅವರು ಕಲಾಂ ಮತ್ತು ಅವರ ತಂಡವನ್ನು ದೆಹಲಿಗೆ ಆಹ್ವಾನಿಸಿ ಸನ್ಮಾನ ಮಾಡಿದರು. ಅದೇ ವರ್ಷ ಗಣರಾಜ್ಯೋತ್ಸವದಂದು ಭಾರತ ಸರ್ಕಾರವು ಕಲಾಂ ಅವರ ಈ ಮಹಾನ್ ಸಾಧನೆಯನ್ನು ಗುರುತಿಸಿ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಗಳಲ್ಲಿ ಒಂದಾದ ಪದ್ಮಭೂಷಣ ನೀಡಿ ಗೌರವಿಸಿದರು. ಫ್ರೆಂಡ್ಸ್, ಈ ಅಧ್ಯಾಯದೊಂದಿಗೆ ವಿಂಗ್ಸ್ ಆಫ್ ಫೈರ್ನ ಪುಸ್ತಕದ ಸೃಷ್ಟಿ ಅನ್ನೋ ವಿಭಾಗ ಮುಕ್ತಾಯವಾಗುತ್ತೆ. ನಮ್ಮ ಜೀವನದ ಅಷ್ಟೇ, ಒಮ್ಮೆ ಸೋತ ತಕ್ಷಣ ಎಲ್ಲವೂ ಮುಗಿಯಿತು ಅಂತಕೊಳ್ಬಾರ್ದು. ಎದ್ದು ನಿಲ್ಲಿ, ತಪ್ಪುಗಳನ್ನು ತಿದ್ದಿಕೊಳ್ಳಿ, ಮತ್ತೊಮ್ಮೆ ದೃಢವಾಗಿ ಪ್ರಯತ್ನಿಸಿ. ಆಕಾಶವೇ ನಿಮ್ಮದಾಗುತ್ತದೆ ಅನ್ನೋದಕ್ಕೆ ಡಾಕ್ಟರ್ ಕಲಾಂ ಅವರ ಜೀವನವೇ ಅತಿ ದೊಡ್ಡ ಉದಾಹರಣೆ. ಫ್ರೆಂಡ್ಸ್, ಇಲ್ಲಿಗೆ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ವಿಂಗ್ಸ್ ಆಫ್ ಫೈರ್ ಪುಸ್ತಕದ ಮೊದಲ ಭಾಗ ಮುಕ್ತಾಯವಾಗುತ್ತದೆ. ಒಬ್ಬ ಸಾಮಾನ್ಯ ಪತ್ರಿಕೆ ಮಾರುತ್ತಿದ್ದ ಹುಡುಗ ಒಂದು ಸೈಕಲ್ ಮೇಲೆ ರಾಕೆಟ್ ಹೊತ್ತು ತಂದು ಇಸ್ರೋದಲ್ಲಿ ಯಶಸ್ವಿಯಾಗಿ ಉಪಗ್ರಹವನ್ನು ಉಡಾವಣೆ ಮಾಡಿದ ರೋಚಕ ಪಯಣವನ್ನು ನಾವು ನೋಡಿದ್ವಿ. ಆದರೆ ಸ್ನೇಹಿತರೆ, ಅಸಲಿ ಕತೆ ಶುರುವಾಗೋದೇ ಮುಂದಿನ ಭಾಗ 2ರಲ್ಲಿ. ಇಸ್ರೋ ಬಿಟ್ಟು DRDO ಸೇರಿದ ಕಲಾಂ ಅವರು ನಮ್ಮ ದೇಶದ ಅಗ್ನಿ, ಪೃಥ್ವಿ ಮತ್ತು ತ್ರಿಶೂಲ್ನಂತಹ ಪ್ರಬಲ ಕ್ಷಿಪಣಿಗಳನ್ನು ನಿರ್ಮಿಸಿ ಇಡೀ ಪ್ರಪಂಚಕ್ಕೆ ಬೆರಗಾಗುವಂತೆ ಮಾಡಿದ್ರು. ಭಾರತ ಮಿಸೈಲ್ ಮ್ಯಾನ್ ಆಗಿ ಹೊರಹೊಮ್ಮಿದ ಕಥಾಭಾಗ ಇನ್ನೂ ರೋಚಕವಾಗಿದೆ. ಆ ಅಧ್ಯಾಯಗಳು ಇದಕ್ಕಿಂತಲೂ 10 ಪಟ್ಟು ಹೆಚ್ಚು ಸ್ಫೂರ್ತಿದಾಯಕವಾಗಿವೆ. ಆ ಕಥೆಯನ್ನು ಕೇಳಿದರೆ ನಿಮಗೆ ನಿಮ್ಮ ರೋಮಗಳು ದೇಶಭಕ್ತಿ ಮತ್ತು ಏನನ್ನಾದರೂ ಸಾಧಿಸುವ ಕಿಚ್ಚು ಹೊತ್ತಿಕೊಳ್ಳುತ್ತದೆ. ಮುಂದಿನ ಭಾಗವನ್ನು ಖಂಡಿತ ಮಿಸ್ ಮಾಡಬೇಡಿ. ಆ ಭಾಗ 2ರ ವಿಡಿಯೋ ನೋಡಿ ಮತ್ತು ನನಗೆ ಅದನ್ನು ಈ ಮೊದಲ ಭಾಗ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಇದನ್ನು ಶೇರ್ ಮಾಡಿ. ಇಂತಹ